ದುಃಖ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅಂದ್ರೆ ಅಜ್ಞಾನದ ಮೂಲಕ. ಸುಖದ ತಿಳುವಳಿಕೆ ಇಲ್ಲದಕ್ಕೆ ದುಃಖ ಆಗಿದೆ. ಎದ್ರ ಬಗ್ಗೆ ಅಜ್ಞಾನ? ಸುಖದ ಬಗ್ಗೆ ಅಜ್ಞಾನ. ಆ ಸುಖ ಸ್ವರೂಪನ ತಾನದನ, ತನ್ನ ಬಗ್ಗೆ ಗೊತ್ತಿಲ್ಲದಕ್ಕೆ ದುಃಖ ಪಡಬೇಕಾಗಿದೆ. ದುಃಖಕ್ಕೆ ಮೂಲ ಕಾರಣ ತನ್ನ ತಿಳಿದೇ ಇರೋದು. ಅದಕ್ಕೆ ತನ್ನನ್ನು ಮೊದಲರಿವುದು ಅಂತ. ಸುಖಿಗಳಾಗಬೇಕನ್ನೋರೆಲ್ಲರೂ ಮೊದಲ ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂತ. ತನ್ನನ್ನು ಮೊದಲರಿವುದು, ಅದನ್ನು ತನ್ನನ್ನು ಲಕ್ಷಿಸಿ, ನನ್ನ ಇರುವನ್ನ ಲಕ್ಷಿಸನ ಎಲ್ಲ ವೇದಗಳು ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತವೆ. ತನ್ನ ನಿಜಾನುಸರಣದಿ ಮುನ್ನಿಪ್ಪುದು ವೇದ ದೈವ ಗುರುಗಳು ನಿನ್ನ ನಿಜವನ್ನು ನೀ ತಿಳ್ಕೊಲ್ಪ, ನೀನ ಆನಂದ ಸ್ವರೂಪಿತಿ. ಅನ್ಯದ್ರಾಗ ಅನ್ಯ ಕಲ್ಪನೆಗಳನ್ನು ಮಾಡಿಕೊಂಡು ದುಃಖ ಪಡ್ಲಿಕ್ಕತ್ತೀನಿ. ಅನ್ಯ ಭಾವನೆಗಳನ್ನು ಮಾಡಿದವರು ಯಾರು ಅಂದ್ರೆ ತಾನ ಹೌದ್ರ ಮನಸ್ಸ. ಏನು ದೇವರದು ಬಂದು ಮಾಡಿಸಿರ್ತಾವ ನೀನು ಅನ್ಯ ಕಲ್ಪನೆಗಳನ್ನು ಮಾಡಿದವ ತಾನ ದುಃಖ ಪಡ್ಲಿಕ್ಕತ್ತಾನ. ಅನ್ಯ ಕಲ್ಪನೆಗಳನ್ನು ಅಳದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಅಜ್ಞಾನದಿಂದ ಅನ್ಯಥಾ ಜ್ಞಾನ ಉಂಟಾಗಿರ್ತದೆ. ಪ್ರಾಣ ಕಲ್ಪಿಸ್ಕೊಂಡು ತನ್ನ ಬಲಿಯಾಗಿ ತಾನ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತ. ಯಾರು ನಿನ್ನ ದುಃಖಕ್ಕೆ ಹಾಕಿಲ್ಲ, ಅಜ್ಞಾನದೊಳಗೆ ಕೆಡವಿಲ್ಲ. ನೀನ ಮಾಡ್ಕೊಂಡು ಕೂತಿ. ನಿನ್ನ ಬಂಧನ ನೀನ ಮಾಡ್ಕೊಂಡು ನಿನ್ನ ಇದನ್ನ ಬಿಡುಗಡೆನೂ ನೀನ ಮಾಡ್ಕೋಬೇಕು. ನೀನ ಇದಕ್ಕೆ ಪ್ರಯತ್ನ ಮಾಡ್ಬೇಕು. ನೀನು ಮಾಡಿಕೊಂಡ ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಯಾರು ನಿನ್ನ ಬಂಧನಕ್ಕೆ ಹಾಕಿಲ್ಲ. ದೇವ್ರು ನನಗಿಂತ ಅವತ್ತು ತಂದ, ಯಾರು ತಂದಿಲ್ಲ. ನೀನ ಮಾಡ್ಕೊಂಡದ್ದು ಬಂಧನ, ನೀನ ನಿವಾರಣೆ ಮಾಡ್ಕೋದು. ನಿನ್ನ ಉದ್ಧಾರ ನೀನ ಮಾಡ್ಕೋದು. ಯಾರು ಯಾರನ್ನು ಉದ್ಧರಿಸಲಾರರು. ಒಬ್ಬ ಬೇಡ್ಕೊಂಡ್ರೆ ಯಾರ ಬಂದು ಉದ್ಧಾರ ಮಾಡ್ತಾರೋ ಅಂತ ನೀ ತಿಳ್ಕೊಂಡಿದ್ದಿ. ಯಾರು ಉದ್ಧಾರ ದಾರಿ ತೋರಿಸ್ತಾರೆ ನಿನಗೆ. ನಿನ್ನ ನಿಜವನ್ನು ನೀ ತಿಳ್ಕೊರ್ಪ ಅಂದ ನೀನು ಉದ್ಧಾರಕ್ಕೆ ಇದ್ರ ಬೆನ್ನು ಹತ್ತಿ ಹೋಗ್ಬೇಕಡ, ತೂರ್ಕಿ ಬೆನ್ನು ಹತ್ತಕ್ಕೆ ಹೋಗ್ಬೇಡ, ನಿನ್ನ ನಿಜದ ಕಡೆ ಲಕ್ ಕೊಡುವಂತ ದಾರಿ ತೋರಿಸ್ತಾರೆ. ಈ ಉದ್ಧಾರ ಅಂದ್ರೆ ಏನು? ಮುಕ್ತಿ, ದುಃಖದಿಂದ ಬಿಡುಗಡೆ ಹೊಂದುವುದು. ಅದು ಕೊಡ್ತುಗಳು ದೀನ್ಸ್ ಅಲ್ಲದು. ಮುಕ್ತಿ ಯಾರ ನಾವ ಹುಡುಕೋಬೇಕಾಗೈತೆ. ಅದನ್ನು ಮುಕ್ತಿ ಮಾರ್ಗ ಯಾರಿಂದಲೋ ಕೊಡ್ತುಕೊಳ್ಳುವ ವಸ್ತು ಅಲ್ಲದು. ಅದೇನು ಹಾರ್ನ ಮನೆಯನ್ನು ಅಳಿಟ್ಟು 100 ಮನೆ ತಂಬಿಟ್ಟು ಅಂತಿದ್ರು ಅಜ್ಜ ಮಾಡಿಕೊಡಾಕ. ಯಾವಾಗಲೂ ಇದ್ದದ್ದು ಅದು. ಅದ್ರ ಬಗ್ಗೆ ಅಜ್ಞಾನದ ಆ ಜ್ಞಾನವನ್ನು ಕಳ್ಕೋ, ಆ ಸ್ಥಿತಿಯನ್ನು ಅನುಭವಿತು, ಆ ಜ್ಞಾನವನ್ನು ಮಾಡ್ಕೊ. ಅದು ಮುಖ್ಯತ್ವದ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ನಾವು ಯಾರಿದ್ದೇವೆ ಅನ್ನುವಂಥ ಜ್ಞಾನವನ್ನು ಮಾಡ್ಕೊಳ್ಳೋದು ಭಾಳ ಮಹತ್ವದ. ಇದನ್ನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಜನ್ಮ ಜನ್ಮಾಂತರ ದುಃಖವನ್ನು ನೀವು ಹೊಂದಬೇಕಾಗತ್ತೆ. ಅದನ್ನ ಮಾಡಾಕ್ತೇವೆ ನಾವೀಗ. ಇದನ್ನು ಅಗದಿ ಸರಳ ಇದ್ದದ್ದು ನಮಗೆ ಕಠಿಣ ಆಗೈತಿ. ಇದು ಕಠಿಣ ಇದ್ದದ್ದು ಸರಳ ಕುಂತೈತಿ ನಮಗೆ. ಅಜ್ಞೆ ಭಾವ, ಅವರು ತಪ್ಪು ತಿಳುವಳಿಕೆ ಒಳಗೆ ನಾವೆಲ್ಲರೂ ಅದೇವಿ. ಅದಕ್ಕೆ ಜೀವ ಅಂತಾರೆ. ತಪ್ಪು ತಿಳುವಳಿಕೆ ಒಳಗೆ ಅವರೆಲ್ಲರೂ ಜೀವಿಗಳ. ಅದಕ್ಕೆ ಈ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋರಿ. ಈ ಶರೀರ ಇದ್ದಾಗ ಮಾಡ್ಕೊಳಕ್ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಿಕ್ಕೆ ಅವಕಾಶ ಅದ. ಇಲ್ಲಿ ಮಾಡ್ಕೋ. ಮತ್ತು ತಪ್ಪು ತಿಳುವಳಿಕೆ ಒಳಗೆ ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಹೊಳ್ಳಾಡಿದೆ ಅಂದ್ರೆ ಹೋಗಿಬಿಡ್ತೈತಿ ಶರೀರ, ಅವಕಾಶ ತಪ್ಪಿ ಬಿಡ್ತೈತಿ. ಅದಕ್ಕೆ ಮೊದಲು ಮಾಡ್ಕೋ. ಮನುಷ್ಯನ ಜನ್ಮಕ್ಕೆ ಮನುಷ್ಯ ಕುಲದ ಜನನದ ಲಾಭ ಯಾವುದು ಅಂದ್ರೆ ತನ್ನನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಮಾಡಲಿಲ್ಲ ಅಂದ್ರೆ ದೊಡ್ಡ ಹಾನಿ ನಿನಗೆ. ಪುನಃ ಮನುಷ್ಯನ ಜನ್ಮ ಬಂದಾಗ ಇದು ಬೆಳಕು. ಅಲ್ಲಿ ತನಕ ಯಾವುದೇ ಜನ್ಮ ಆದರೂ ಅಲ್ಲಿ ಕತ್ತಲೆ, ಅಜ್ಞಾನದ ವ್ಯವಹಾರದ. ದೇವತೆಗಳಿಗೆ ಸುಧಾ ಇದಂತ ತಿಳ್ಕೊಳಿಕ್ಕೆ ಆಗುದಿಲ್ಲ. ಅದಕ್ಕೆ ಮನುಷ್ಯನಿಗೆ ಮಾತ್ರ ಇದು ಅವಕಾಶ ಇದೆ. ಮೊದಲು ಈ ಕೆಲಸ, ಎಲ್ಲ ಕೆಲಸ ಬದಿಗಿಟ್ಟು ಇದನ್ನು ಮೊದಲು ಮಾಡ್ಕೊ. ತಡ ಮಾಡಕ್ಕೆ ಹೋಗ್ಬೇಡ. ಯಾವ ಹೊತ್ನಾಗ ಹೋಗ್ತೇವೆ ಹೇಳಕ್ ಬರೋದಿಲ್ಲ. ಶರೀರ ಮನುಷ್ಯನ ಜನ್ಮ ಇದ್ದಾಗ ಈ ಗಾಡಿ ಹೋಗೋದ್ರೊಳಗಾಗಿ ತಪ್ಪಿಸ್ಕೋಬೇಡಿ ಗಾಡಿ. ಮತ್ತಿಂಥ ಗಾಡಿ ಸಿಗ್ಬೇಕಾದ್ರೆ ಮತ್ತೆ ಎಷ್ಟು ದಿನ ಹೋಗ್ತವು. ಅವಕಾಶ ಸಿಗೋದು ಕಠಿಣ. ಮನುಷ್ಯನ ಜನ್ಮನ ಸಿಗಬೇಕಲ್ಲ ಇದರಿಂದ ಬಿಡುಗಡೆ ಹೊಂದಲಿಕ್ಕೆ. ಬಾಕಿ ಜನ್ಮದಾಗ ಇದನ್ನು ತಿಳ್ಕೊಳಕ್ ಬರೋದನೇ ಇಲ್ಲ, ಚಾನ್ಸೇ ಇಲ್ಲ.
ಅದಕ್ಕೆ ಹಾಳು ಮಾಡಬೇಡ್ರಿ ಮನುಷ್ಯನ ಜನ್ಮವನ್ನು ಅಲ್ಲ, ಇದು ಲಾಭ ಮಾಡ್ಕೊರಿ. ಯಾವ ಇದರ ಮರ್ಮವನ್ನು ತಿಳಿದಿರ್ತಾನ, ನಾವು ಎಲ್ಲವನ್ನ ಜಗತ್ತಿನ ಆಗುಗಳನ್ನೆಲ್ಲ ಬದಿಗಿರಿಸಿ ಕೇವಲ ಇರುವಿನ ಅನುಸಂಧಾನದಾಗ ತೊಡುತ್ತೆ. ಅವಾಗ ಮುಮುಕ್ಷು ಅಂತಾರೆ, ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಅವಾಗಕ್ಕೆ ಎಲ್ಲೋ ಪುಣ್ಯ ಒದಿಗೆ ಬರ್ಬೇಕಲ್ಲ, ಏನು ಅಂದಾಗ ಅದ್ರ ಕಡೆ ಒಲವು ಆಕೈತಿ. ಮುಕ್ತಿ ಒಲವಾಗಬೇಕಾದ್ರೂ ಪುಣ್ಯ ಬಲ ಬೇಕು. ಪುಣ್ಯ ಇಲ್ಲದವರಿಗೆ ಅಂತ ದೂರ ಕೊಡೋದು ಅಂತ. ಯಾಕೆ ಇದನ್ನು ತಿಳ್ಕೊಳಕ್ಕಾಗೋದಿಲ್ಲ ಅಂತ ಮೈತ್ರಾದೇವಿ ಯಾಜ್ಞವಲ್ಕರನ್ನ ಕೇಳಿದಾಗ ಅವರು, ಮೈತ್ರ ಪುಣ್ಯ ಇಲ್ಲದವರಿಗೆ ಅಂತ ದೂರ ಕೊಡೋದು, ಭಾಳ ಪುಣ್ಯವಂತಿದೆ ನೀನು ಅಂತ. ನಿನ್ನಂತೆ ಪದಪಿಂದೆ ಅದ್ವೈತವನ್ನು ಈ ಜಗದೊಳಗೆ ಕೇಳದವರು ಯಾರುಂಟು? ಇಂಥದ್ದನ್ನು ನೀ ಕೇಳ್ತೀಯ ಅಂದಿಂದ ಎಷ್ಟು ಪುಣ್ಯವಂತಿದೆ ನೀನು ಅಂತ. ನಿನ್ನ ಪುಣ್ಯಗೆ ಏನೇನೇ ಇಲ್ಲ ಅಂತ, ಅದಕ್ಕೆ ನಿನಗೆ ಹೇಳ್ತೇನೆ ಕೇಳುವಂತ. ಏನು ಹಂಗೆ ಕೇಳೋರು ಯಾರ್ದಾರ? ನನಗೇನೋ ಬ್ಯಾಡಪ್ಪ ಜಗತ್ತಿನಂದು, ನೀ ಏನು ಹೊಂದಾಕ ಹೊಂಟಿ ಅದನ್ನು ನನಗೆ ತಿಳಿಸ್ಕೊಡು ಅಂತ ಕೇಳಿದ್ಲಕ್ಕೆ ಯಾಜ್ಞವಲ್ಕರನ್ನ. ಏನು ಒಬ್ಬಾಕಿ ಗಂಡ ಹೆಂಡ್ತಿದ್ಲು ಅವ್ರಿಗೆ, ಕಾತ್ಯಾಯನಿ ಅಂತ. ಆದರೂ ಇವನ್ನ ಮೈತ್ರಾನ್ ಮಾಡ್ಕೊಂಡು ಆಕೆ ಒತ್ತಾಯ ಮಾಡಿ, ನನಗೆ ಸಮಾಜ ದೃಷ್ಟಿ ನಮ್ಮನ್ನು ಬೇರೆ ನೋಡ್ತೈತಿ, ನಿಮ್ಮ ಹಂತೇಲೆ ಇದ್ದ ಕೂಡಲೇ ನಾ ಮದುವೆ ಮಾಡಿಕೊಂಡೆ ನಿನ್ನ ಹಂತೇಲೆ ಇರ್ತೇನೆ ಅಂತ ಅಲ್ಲೇ ಉಳಿದ್ಲಕ್ಕೆ. ಇದಕ್ಕಾಗಿ ಏನು ವಿಷಯ ಭೋಗಕ್ಕಾಗಿ ಮಾಡ್ಕೊಳ್ಳಿಲ್ಲಕ್ಕೆ, ಈ ಜ್ಞಾನ ಪ್ರಾಪ್ತಿಗಾಗಿ. ಅದು ಹಿಂದಿನ ಜನ್ಮದ ಇದಿತ್ತು ಮಾಡಿಕೊಂಡ್ಲಕ್ಕೆ. ಅದು ವಿದ್ವತ್ ಸನ್ಯಾಸಕ್ಕೆ ಹೊರಟಾಗ ಅವ್ರಿಗೆ ರಾಜರ ಎಲ್ಲ ಸಾಕಷ್ಟು ಕಾಣಿಕೆಯನ್ನು ಕೊಟ್ಟಿದ್ರು. ಅವ್ರಿಗೆಲ್ಲ ಥರದ ಗೌರವ ಇತ್ತಲ್ಲಿ. ಜನಕ ಮಹಾರಾಜನ ಆಸ್ಥಾನದೊಳಗೆ ಸಾಕಷ್ಟು ಅವ್ರಿಗೆ ಆಕಳ ದಾನ ಹೆಂಗೆ ಮಾಡ್ತಿದ್ರು ಅಂದ್ರೆ, ಅವಕ್ಕೆಲ್ಲ ಕೂಡನ್ಸು, ಬಂಗಾರದ ಕೂಡನ್ಸು ಹಾಕಿ ದಾನ ಮಾಡ್ತಿದ್ರು. ಆಕಳುಗಳಿಗೆಲ್ಲ ಸಾಕಷ್ಟು ಬಂಗಾರ ಇದು ಆಸ್ತಿ ಸಾಕಷ್ಟಿತ್ತು. ನಾವು ವಿದ್ವತ್ ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ, ನೀವು ಹಂಚ್ಕೊಂಡ್ಬಿಡ್ರಿ ಅಂತ. ಇವನ್ ಯಾಕೆ ಬಿಟ್ಟು ಹೊಂಟ್ರಿ ಅಂತ ಕೇಳ್ತಾಳಕ್ಕೆ. ಇದರಿಂದ ಸುಖ ಶಾಂತಿ ಸಿಗುವುದಿಲ್ಲ ಮೈತ್ರ. ನ ಧನೇನ ನ ಪ್ರಜೆಯ ನ ಬಹುಸು ತತ್ವೇ, ಅಮೃತತ್ವವನ್ನು ಹೊಂದಕ್ಕಾಗುವುದಿಲ್ಲ ಇದರಿಂದ. ಮತ್ತು ದುಃಖ ಕೊಡೋದು, ದುಃಖ ಪರಂಪರೆ ಹಂಗೆ ಮುಂದುವರಿದು. ಇದ್ರ ಬೆಣ್ಣೆ ಯಾರು ಹತ್ತಾರ ಅವರು. ಹಂಗಾರ ನೀವು ಏನು ಹೊಂದಾಕ ಹೊಂಟಿರಿ, ನನಗೂ ಅದನ್ನು ಅನುಭವ ತಂದು ಕೊಡ್ರಿ ಅಂತ ಕೇಳಿದ್ವಿ. ನಮಗೆ ಅದಕ್ಕಿದು ಇವು ನಿಮಗೆ ಬೇಡ ಅದ್ರ ನಮಗೂ ಬೇಡ, ನೀವೇನು ಹೊಂದ್ಬೇಕಂತೀರಿ ಅದನ್ನು ನನಗೆ ಅನುಭವ ತಂದು. ಅದು ಯಾವುದು ಅಂದ್ರೆ ಅದು ಮುಕ್ತಿ, ಸುಖ, ದುಃಖರಹಿತವಾದಂಥ ಸ್ಥಿತಿ. ಅಂದರೆ ಎಳ್ಳಷ್ಟು ದುಃಖ ಇಲ್ಲ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಅಂತ. ಮುಕ್ತಿ ಅಂದ್ರೆ ಎಳ್ಳಷ್ಟು ದುಃಖ ಇಲ್ಲ. ಒಂದು ದುಃಖದಳು ತಾನು ಹೊಂದದೆ ಸಂಪೂರ್ಣ ಆನಂದ ರೂಪಿಂದೆ ಸಂತತವಾಗಿರ್ಪ ಅಂದಕ್ಕೆ ಉಪಾಯವಿದೆಂದು ನೀನಿಂದೆನಗರಪು ಸನ್ಮುನಿ ಮುಖ್ಯ ಅಂತ ಬೇಡಿಕೊಂಡೆ. ಅಂಥದ್ದನ್ನು ನನಗೂ ದಯಪಾಲಿಸು ಶರಣು ಮುನಿಪತಿ, ನಿನ್ನ ಚರಣ ಪಂಕುರಕ್ಕೆ ಶರಣೆಂಬುದಲ್ಲದೆ ಪೆರತಿನ್ನೇನು ಪರಕಿಸಲರಿ. ನನಗೇನೂ ವಿಚಾರ ಮಾಡಕ್ಕೆ ಹೊಳೆಯುವುದಿಲ್ಲ, ನಮಸ್ಕಾರ ಮಾಡೋದಷ್ಟ ನನಗೆ ಗೊತ್ತೈತಿ. ಅದಕ್ಕೆ ಎನಿತು ತತ್ವಾರ್ಥವ ಬೋಧಿಸಬೇವುದನಿತೆಲ್ಲವನ್ನು ಸವಿಸ್ತಾರವಾಗಿ ಎನಿತು ಸಂದಿಗಮಿಲ್ಲದಂತೆ ಅಲಸದೆ ಪೇಳು ಮುನಿಮುಖ್ಯ ತಿಳಿಯುವಂತೆ ಕೃಪೆ ಮಾಡಿ ಅಂತ ಬೇಡ್ಕೊಂತಾಳ. ಅವಾಗ ಧನ್ಯ ಮೈತ್ರ, ನಿನ್ನಂಗೆ ಯಾರು ಈ ಜಗತ್ತಿನೊಳಗೆ ಇದನ್ನು ಕೇಳೋರು, ನನಗೆ ಭೋಗ ಭಾಗ್ಯಗಳನ್ನು ಕೊಡು. ಮೊದಲು ಜಗತ್ತಿನ ವಸ್ತುಗಳನ್ನು ಬೇಡವ್ರದಾರ ಹೊರತು ಈ ಅಮೃತತ್ವವನ್ನು ನೀ ಬೇಡ್ತಿ ಅಂದೇಳಿ ಎಷ್ಟೊಂದು ಪುಣ್ಯ ಐತಿ. ನೀನು ಪುಣ್ಯಗೆ ಏನೇನೇ ಇಲ್ಲ, ಹೇಳ್ತೇನೆ ಕೇಳು. ನೆರೆ ಕೇಳು, ಹೇಳುವುದನ್ನು ಅರಿದದನ್ನು ಒಮ್ಮೆ ಇವು ಮರೆಯದಿರು ಗುರು ಪೇಳ್ದ ತೆರೆದಳು ಅಂತ. ಅವಾಗ ಅವರು ಯಾಜ್ಞವಲ್ಕರಿಗೆ ಅದನ್ನು ಬೃಹದಾರಣ್ಯಕ ಉಪನಿಷತ್ತಿನ ಸಾರವನ್ನು ಪರಮಾನುಭವ ಬೋಧೆಯೊಳಗೆ ಅವರು ನಿಜಗೂ ಅವರು ಕನ್ನಡ ನಾಡಿನ ಜನರಿಗೆ ದೊಡ್ಡ ಉಪಕಾರ ಮಾಡ್ಯಾರ. ಒಮ್ಮೆ ಇದನ್ನು ಸರಿಯಾಗಿ ಯಾರು ಲಕ್ಷ ಕೊಟ್ಟ ಕೇಳ್ತಾರೆ ಅವರು ಮುಕ್ತರಾಗ್ತಾರೆ. ಇಂಥ ಒಂದು ಕನ್ನಡ ನಾಡಿನ ಜನರಿಗೆ ನಿಜಗೂ ದೊಡ್ಡ ಉಪಕಾರ ಮಾಡಿ. ಏನು ಅದಕ್ಕೆ ಅಂಥದ್ದನ್ನು ಕೇಳು. ಅದಕ್ಕೆ ಅವರು ಹೇಳ್ತೇನೆ ಕೇಳು ಅಂತ ಅದನ್ನು ಬೋಧನೆ ಮಾಡೋಕ್ಕೆ ಶುರು ಮಾಡಿದರು ಮೈತ್ರಾದೇವಿಗೆ. ಅದಾಗ
ಪರಮಾಣುಭವ ಬೋಧೆ ಅಂತ. ಈ ಕಡೆ ಒಲವು ಆಗ್ಬೇಕಲ್ಲ ನಮ್ಗೆ. ಬಾಳೆ ದೇಶನ ಇದ್ದವಾಗ ಇದೆ ತಿಳ್ಬೇಕು. ಒಳಗೆ ಅದಕ್ಕೆ ಒಂದು ಸತಿ ಇದು ಯಾವಾಗ ಬಿಟ್ಟಿತ್ತುವಪ್ಪ ಶಾಸ್ತ್ರ ಇದೆ ಅಂತ ನಾವು ಹೌದ್ರ. ಇಲ್ಲಿ ಬಂದು ಕುಂತು ಬಂದೇವಿ, ಇಲ್ಲಿ ಎದ್ದು ಹೋಗೋದು ಯಾಕಪ್ಪ, ಇನ್ನು ಸಭಾದಾಗ ಎದ್ದು ಹೋಗೋದನ್ನ ಹಾಂ ಎದ್ದು ಹೋಗಕ್ಕೆ ಇದಾಕತಿ ಹೌದಿಲ್ಲ. ಬಿಡು ಮಠ ಕುಂಡಿರ್ಬೇಕನ್ನೋ ಇದು ಇರೋದಿಲ್ಲ, ಅದು ಕೆಡ್ತೈತೆ ಅನ್ನೋದು ಇರ್ತೈತೆ, ಸಟಕ್ಕನ ಎದ್ದು ಹೋಗ್ಬೇಕು. ಅದಕ್ಕೆ ಒಲವು ಬೇಕು. ಅದಕ್ಕೆ ಯಾವಾಗಲೂ ಇದರ ನೆನವನಾಗಿರ್ಬೇಕಾತಂದ್ರೆ ಹಿಂದಿನ ಜನ್ಮದ ಸಂಸ್ಕಾರ, ಈಗಿನ ಸಂಘ ಪ್ರಯತ್ನ ಮೂರೂ ಬೇಕು ಅಂದ್ರೆ ಆಕೈತಿ. ಇಲ್ಲ ಕೊಂಡ್ರು ಕೊಡುದಿಲ್ಲ, ಕೇಳ್ಕೊಡುದಿಲ್ಲ, ಬಸಕ್ಕನ ಏನಾರ ನೆನಪಾತ ಎದ್ದದ್ದು ಹೋಗ್ತೈತಿ. ಹಂಗೆ ಆಗೈತಿ ನಮ್ಮ ಸ್ವಭಾವ ಎಲ್ಲ. ಎಷ್ಟು ದಿನ ಹೇಳಿರು ಕೇಳಿರು ಇದು ನಾಟವಲ್ಲ ನಮ್ಮ. ತಮೋಗುಣದಿಂದ ರಜೋ ತಮೋಗುಣಗಳಿಂದ ಮನಸ್ಸು ಚಂಚಲಾಗ್ತದೆ. ಸತ್ತು ಪ್ರಧಾನವಾದ ಗುಣವನ್ನು ಪಡೆದಾಗ ಇದು ನಮಗೆ ಅನುಭವ ಬರ್ತದೆ. ಅದಕ್ಕೆ ಮನುಷ್ಯನ ಜನ್ಮದ ಕೆಲಸ ಯಾವುದು ಒಂದು ಸತ್ವ ಪ್ರಧಾನವಾದ ಗುಣವನ್ನು ಪಡಿಬೇಕಾಗಿದೆ. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ. ತನ್ನ ಜ್ಞಾನ ತಾ ಮಾಡ್ಕೋಬೇಕಾತಂದ್ರೆ ಸತ್ವ ಪ್ರಧಾನವಾದ ಗುಣವನ್ನು ನಾವು ಪಡಿಬೇಕು. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಬೇಕು ಅಂತ. ಸಾತ್ವಿಕ ಗುಣವನ್ನು ಉಂಟು ಮಾಡುವಂಥ ಆಹಾರ, ಅಂತ ಒಂದು ಪರಿಸರ, ಅಂತ ಸಂಘ ಇದ್ರೆ ಆಕೈತಿ. ಊಟ ಅಷ್ಟ ಅಲ್ಲ, ಅಂತ ಯುಕ್ತವಾದಂಥ ನೋಟ, ಯಾಕ್ರಿ ಕೇಳೋದು, ಇವೆಲ್ಲ ಬೇಕಲ್ಲ. ಇಂದ್ರಿಯಗಳ ವ್ಯಾಪಾರ, ಸಿಕ್ಕಿದ್ದನ್ನು ನೋಡುವಂಗಿಲ್ಲ, ಸಿಕ್ಕಿದ್ದನ್ನು ಕೇಳುವಂಗಿಲ್ಲ, ಸಿಕ್ಕಿದ್ದನ್ನು ಇದು ಮಾಡುವಂಗಿಲ್ಲ. 5 ಇಂದ್ರಿಯಗಳ ಅದು ಯುಕ್ತವಾಗಿರ್ಬೇಕು. ಬರೀ ಊಟದ್ದು ಅಷ್ಟ ಅಲ್ಲ, ಅವು ಅವನು ಹಿಡಿತದಾಗ ಇಟ್ಕೊಳ್ಬೇಕು. ಅಂದಾಗ ಸತ್ವ ಪ್ರಧಾನ ಗುಣ ನಮ್ಮಲ್ಲಿ ಜಾಗೃತ ಆಕೈತಿ. ಅವಾಗ ಇದನ್ನು ತಿಳ್ಕೊಳಿಕ್ಕೆ ಬರ್ತೈತೆ ನಮಗೆ. ಎಲ್ಲಿ ಸಿಕ್ಕಲ್ಲಿ ಹೋಗಿ ಕುಂಡ್ರೋದು, ಇರ್ಕದ್ದ ನೋಡೋದು, ಬರೀ ತಿನ್ನೋದು ಒಂದೇ ಅಲ್ಲ. ಹರಿಗ್ಯಾಡಿ ಬಂದಿಲ್ಲೋ ಅಂತಾರಲ್ಲ, ಅಲ್ಲಿ ಹೋಗ್ಕತಿ ಹೇಳ್ಕೊಂಡು ಹರಿಗ್ಯಾಡಕ್ಕೆ ಹೋಗ್ತಿಪ್ಪ ಇದಂತ. ಜಗತ್ತಿನ ವಾಸನ ಹೇಳ್ಕೊಂಡು ಹೋಗ್ಕತಿ. ಅಲ್ಲಿ ಒಳಗಿತ್ತಂದ್ರೆ ಅಲ್ಲಿ ಹೋಗಿ ಏನು ಹೇಳಿದ್ರು ಕೇಳೋದಿಲ್ಲ ರೀ. ಅದು ಎಂಥವ್ರು ಹೇಳ್ಯಾರಂದ್ರು ಕೇಳೋದಿಲ್ಲ. ಹೋಗಿ ಅಲ್ಲಿ ಕುಂತ ಅದನ್ನೆಲ್ಲ ಸರಿಗ್ಯಾಡಿ ದನ ಅಂತಾರಲ್ಲ, ಸರಿಗ್ಯಾಡು ದನ ಸರಿಗ್ಯಾಡಿ ಬಂದಾಗ ಗೊತ್ತಾಗೋದು. ಸುದ್ದಿ ಅವ್ರ ಸುದ್ದಿ ಇವ್ರ ಸುದ್ದಿ ತೊಗೊಂಡು ಮನೆಗೆ ಸಮಾಧಾನ ಶಾಂತಿಯನ್ನು ಕಳ್ಕೊಂಡ್ಬಿಡ್ತೀವಿ, ನೆಮ್ಮದಿ ಹಾಳು ಮಾಡ್ಕೊತೀವಿ, ಅಂತಃಕರಣ ಮಲಿನ ಆಗಿಬಿಡ್ತೈತಿ. ಅಂತಃಕರಣ ಮಲಿನ ಆದಾಗ ಇದೆಲ್ಲಿ ತಿಳಿಬೇಕು ನಮಗೆ. ಜಡಕ್ಕೆ ಅಜಡ ಅನ್ನೋದು, ಅಜಡ ಇದಕ್ಕೆ ಜಡ ಅನ್ನೋದು, ಇದಕ್ಕೆ ಅನ್ಯೋನ್ಯ ಅಧ್ಯಾಸ ಅಂತಾರೆ. ನಾ ಏನಿದ್ದೇನೆ ಅದನ್ನು ಬಿಟ್ಟೇನೆ, ಅಲ್ಲದನ್ನು ಆರೋಪ ಮಾಡ್ಕೊಂಡು ಕೂತಾನ. ನಾನು ಚೈತನ್ಯ ಸ್ವರೂಪ ದೇವರ ಅದೇನು ಅನ್ನೋದನ್ನು ಮರ್ತಾನ. ಇದನ್ನು ಅರಿವಿಸ್ಕೊಳ್ಳುವಂಥ ಈ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ನಾನು ಅಂತ ಆರೋಪ ಮಾಡ್ಕೊಂಡು ಕೂತಾನೆ. ಮನಸ್ಸು ಏನದ ನೋಡ್ರಿ, ಈ ನಾಮರೂಪಗಳನ್ನು ಮೋಹಿಸಿ ವ್ಯರ್ಥವಾಗಿ ನೆಮ್ಮದಿ ಕೆಡಿಸ್ಬೋದು. ನಾಮರೂಪಾದಿಗಳು ಕಲ್ಪಿತವು, ಅವ ದೇವರಂತ ತಿಳ್ಕೊಂಡು ಅವನ ಪೂಜೆ ಮಾಡ್ತೈತಿ. ದೇವರಂತ ಏನಾರ ಪೂಜೆ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ, ದೇವರಂತ ಏನಾರ ಪೂಜೆ ಮಾಡ್ತೀವ. ದೇವರ ಪೂಜೆ ಮಾಡಕ್ಕೆ ಬರ್ತೈತೆ ನಿನಗೆ? ದೇವ್ರಂತ ಏನಾರ ಇಟ್ಟಿವ, ದೇವರ ಇಟ್ಟಿವ, ಹೌದಿಲ್ಲ? ಏನಾರ ಇಟ್ಟಿಲ್ಲ, ಹೊಯ್ತೈತೆ ನಿನಗೆ? 2 ಜನ್ಮಕ್ಕೆ ಹೊಳಿಬೇಕು ನಿನಗೆ. ನಿನ್ನಿಂದ ಅರಿವಿಸ್ಕೊಳ್ಳೋದು ಅದು ಯಾವುದೂ ದೇವರಲ್ಲ. ದೃಶ್ಯಕ್ಕೆ 3 ಕಣ್ಣು ಹಚ್ಕೊಂಡು ಬಂದೈತಿ ಅಂದ್ರು ಅದು ದೇವರಲ್ಲ ಅಂತ ತಿಳ್ಕೊ. ಈ ಮರ್ಮ ತಿಳಿದವ ಕಂಡದ್ದಕ್ಕೆ ದೇವರಂತ ಪೂಜೆ ಮಾಡೋದು, ಕೈ ಮುಕ್ಕೊಂತ ಅಡ್ಡಾಡ್ತಾನ. ನಿಜವಾಗಿ ರಾಜನನ್ನು ಗುರುತ ಹಿಡ್ದವ ಕಂಡವ್ರಿಗೆ ರಾಜ ಅಂತಾನನ್ರಿ ಅವ. ಅವೆಲ್ಲ ಮಾಡ್ತಾವಂತಿದ್ದು ಹೋತೆ ಭಾಳ ಮಂದಿ ಹೋಗ್ಕಾರಪ್ಪ ಅಲ್ಲಿ. ಯಾಕ್ರಿ? ವೆಂಕಟರಮಣ ಹೋಗ್ಕಂಡೆ ಇದು ಹೊಂಟತೆ, ಎಲ್ಲೋ ಹೋಗತ್ತೆ ಅಂದ್ರೆ ಇದು ಹೋಗುತ್ತೆ, ಕೈ ಮುಗಿತೆ, ಕಂಡದ್ದೆಲ್ಲ ಕೈ ಮುಗಿಯವ. ಎಲ್ಲಿ ತಿಳಿಬೇಕಿತ್ತು? ಈ ಜ್ಞಾನ ಅಜ್ಞಾನಿಗಳ ಕಲ್ಪನೆ. ಬಳ್ಳಿ ಗುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಅಂದಲ್ಲ. ಕುಡ್ರನ್ ಕಂಡು ಕುಡ್ರದು ಗೊತ್ತಿಲ್ಲ, ಅದಕ್ಕೂ ಗೊತ್ತಿಲ್ಲ, ಅದು ಹಂಗ
ಅದ ಕರೆ ಅದ ದೇವ್ರು ಅಂತ ಗುಡಿ ಗುಂಡಾರ ಸಿಗ್ತಾವ್ರಿ. ದೇವ್ರ ಅಲ್ಲಿ ಅದಾನ ಇಲ್ಲಿ ಅದಾನ ಅಂತೇಳಿ ಅನ್ಯವಾಗಿ ಹುಡುಕವ್ರಿಗೆ ಎಲ್ಲಿ ತಿಳಿಬೇಕಿದೆ. ನಾನಾ ಅದೇ ನಮ್ಮದು ಯಾವ ಹೊಳಿತೈತಿ ಅದ್ರ ಗೊರ್ತಾ ಹಿಡ್ದವ ಅನ್ಯದ್ರಾಗ ಹುಡುಕಾಕ್ ಹೋಗೋದಿಲ್ಲ ದೇವ್ರ ನಾವು. ಹೌದಿಲ್ಲ, ನಾವು ಅನ್ಯದ್ರಾಗ ಹುಡುಕಿ ಬಳಲ್ತೇವೆ ಕೆಲ್ಸ ಇಲ್ಲ. ಸಂಕ್ಟ್ ಹೋಗ್ಯಾವ ನಿನಗೆ ಇಷ್ಟು ಗುಡಿ ಗುಂಡಾರ ದೇವ್ರದಿಂದ ನಡ್ಕೋತೇವೆ ಅಂತೀರಿ, ಯಾರು ಸಂಕ್ಟ್ ಹೋಗ್ಯಾವ ಹೇಳ್ರಿ. ಸತ್ಯುಳು ದೇವ್ರು ಅಂತ ಯಾಕ್ರಿ ಭಾಳ ಸತ್ಯುಳ್ದೈತಪ್ಪ ದೇವ್ರು ಅದಂತ. ನಡ್ಕೊಳಕ್ ಹೋಗಿ ಅದಕ್ಕೆ ಅಲ್ಲಿ ಭಾಳ ದೂರ ಐತ್ರಿ, ಅಲ್ಲಿ ಹೋದಾಗ ಚಲೋ ಆಕೈತಿ ನಮ್ಗೆ. ಅಲ್ಲಿ ಭಾಳ ಮಂದಿ ಕೂಡಾಕೈತಿ ಅಂದ್ರೆ ಅವಕ್ಕ ಹೊಡೆದಾಟ ಅಲ್ಲಿ ಹೋಗ ಅಲ್ಲಿ ಸರಿಯಾಗಿರೋದೇ ಇಲ್ಲ ಅವಕ್ಕ. ಏನು ವಿಶೇಷಂಕರ ಕೂಡಾಕೈತಿ ಅಂದ್ರೆ ಅವಕ್ಕ ತಾಳ ಇರುದಿಲ್ಲ, ಹೊಡೆದಾಟ ಬಡದಾಟ ಚಾಲು ಆತಿ ಅಲ್ಲಿ. ಏನು ಯಾವುದೇ ದೇವ್ರು ಇರಲಿ, ಅದು ದೇವಸ್ಥಾನದ ಒಂದು ಸಮಾಧಾನ ಇರುವುದಿಲ್ಲ, ಬಡದಾಟ ಅಂತಲ್ಲಿ ಹೋಗಿ ನೀನು ಯಾಕ್ರೆ ಉದ್ಧಾರಕ್ಕಿಯ ಇಲ್ಲ. ನೀನ ಅದೇನೋ ತಿಳ್ಕೊಳ್ಳಿ, ಅನ್ಯದ್ರ ಹುಡುಕಿರಿ ಏನುಂಟು ಕಾಣಿಸಲು ಬರಿದೆ ಅಂತ ಮತ್ತೊಂದು ಕಡೆ ಹೇಳ್ಯಾರ ನಿಜಗುಣವ್ರು. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ಬೇರೆ ಏನೈತಿ ನೀನು ಹುಡುಕಿರಿ, ಸುಳ್ಳ ವ್ಯರ್ಥನೆ. ಏನು ಸುಳ್ಳ ದಣಿತಿ ಕೆಲಸ ಇಲ್ಲ, ಅನ್ಯವಾಗಿ ಹುಡುಕಿ ಅಂತ. ಅಗದಿ ನೀನ ಸರಳ ಇದ್ದದ್ದನ್ನು ಬಿಟ್ಟು ಕಠಿಣ ಇದ್ದದ್ದನ್ನು ಮಾಡ್ಕೊಂತ ಹೊಂಟಿ. ಏನು ತನ್ನ ಬಿಟ್ಟು ದೇವರಿಲ್ಲ, ಮನ ಬಿಟ್ಟು ಮಡಿಕಿಲ್ಲ ಅಂತ ರೂಢಿ ಒಳಗೆ ತಾನ ಅಂತಾನೆ, ಮತ್ತೆ ಬಿಟ್ಟು ಹುಡುಕಾಕ ಹೊಂಟಾನ ಅನ್ಯವಾಗಿ ಗುಡಿ ಗುಂಡಾರಗಳಲ್ಲಿ. ಇದು ಮಹಾ ಮೂರ್ಖತನ, ಅದ ಒಂದು ಪಾಪ ನಿನಗೆ. ಏನು ನೀನ ದೇವರು ಅಂತ ತಿಳಿದೇ ಇರುವುದ ನಿನ್ನ ಪಾಪ, ದುಃಖವನ್ನು ಹೊಂತೀನಿ. ಏನು ಅವ ಪಾಪಿ ಅಂತ. ನೀ ಯಾರಿದ್ದೀ ಅನ್ನೋದು ನಿನಗೆ ಹೊಳೆದಂದ್ರೆ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಈ ಕೆಲಸ ಮೊದಲು ಮಾಡ್ಕೊನಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ನಿಮ್ಮ ನಿಜವನ್ನು ನೀವು ತಿಳ್ಕೊಂಡ್ರೆ ಎಲ್ಲವನ್ನ ತಿಳಿದಂಗೆ ಆಕೈತಿ. ತಿಳಿಬೇಕಾದದ್ದು ಏನೂ ಉಳಿದಿಲ್ಲ. ನೀನು ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗುವುದು ಯಾವುದು ಅಂದರೆ ಅದ ನಿನ್ನ ನಿಜ. ನಿಜವಿದನೇ ತಿಳಿಯೋ ಬೇರೆ ಅನ್ನದಲ್ಲಿ ಮನುಜ ಅಂದ್ರೆ ಮತ್ತೇನು ತಿಳಿದ ಅವಶ್ಯಕತೆ ಇಲ್ಲ. ನಿನ್ನ ನಿಜದ ಎಚ್ಚರಿಕೆ ಆತು ಅಂದ್ರೆ ಜಗತ್ತೆಲ್ಲ ಅಡಿಗೆ ಹೋಗ್ಬಿಡ್ತು. ಹೌದು, ಜಗತ್ತಿನ ಸಂಬಂಧ ತಪ್ಪಿದೆ ಅಂದ್ರೆ ದುಃಖ ಇಲ್ಲ ನಿನಗೆ. ಇದರ ಸಂಬಂಧದಿಂದ ದುಃಖ ಪಡ್ಲಿಕ್ಕತ್ತಿ. ಜಗತ್ತಿನ ಸಂಬಂಧ ಹಚ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಸಂಬಂಧ ತಪ್ಪಿದಾಗ ಹೆಂಗೈತಿ ನೋಡು. ನಿದ್ದೆ ಹೆತ್ತಾಗ ಜಗತ್ತಿಲ್ಲ, ಜಗತ್ತಿನ ಸಂಬಂಧ ಇಲ್ಲ, ಹೆಂಗಿದೆಯಲ್ಲಿ ಆರಾಮಿದ್ನಿ ಅಂತೀಯಲ್ಲಿ. ಅದಕ್ಕೆ ಇದು ದುಃಖದಿಂದ ತುಂಬಿದೆ. ಜಗತ್ತಿನ ಭಾವ ದುಃಖಮಯದ. ಇದನ್ನ ನೀನ ಕಲ್ಪಿಸ್ಕೊಂಡದ್ದು, ನೀನ ಇದನ್ನ ಕೈ ಬಿಡ್ಬೇಕಾಗೈತಿ. ನಿನ್ನ ಕಲ್ಪನಾದಾಗ ಕಲ್ಪಿಸ್ಕೊಂಡದ್ದು ನೀನ ಇದನ್ನ ಕೈ ಬಿಟ್ಟಾಗ ನಿನಗೆ ಸಮಾಧಾನ ಇರ್ತೈತಿ. ಏನು ಅಜ್ಞಾನದಿಂದ ತಪ್ಪು ತಿಳುವಳಿಕೆಯಿಂದ ಇದನ್ನು ನೀನು ನಾನಾ ಸುಖರೂಪ ಅಂತ ಕಲ್ಪಿಸ್ಕೊಂಡು ಕುಂತಿ. ಇದು ಸರಿಯಾದ ತಿಳುವಳಿಕೆ ಮಾಡ್ಕೊ. ಯಾವಾಗಲೂ ಇದ್ದತನ ಇದು ನೀ ಕಲ್ಪಿಸಿದಾಗ ಅಷ್ಟೇ, ಹೌದಿಲ್ಲ. ನೀ ಕನಸಿನಾಗೂ ಇಲ್ಲ, ನಿದ್ದೆಯೊಳಗೂ ಇದಿಲ್ಲ, ಒಂದು ಅವಸ್ಥೆ ಒಳಗೆ ಅಷ್ಟೇ ಇದು ಮಾಡ್ಕೊಂಡು ಎಚ್ಚರಿಕೆ ಒಳಗೆ ಅಷ್ಟೇ ಇದು. ನೀನು ಎಲ್ಲ ಅವಸ್ಥೆ ಒಳಗೆ ಇರುವಂತಹದ್ದು ಅದು ಸುಖರೂಪ ಆದದ್ದು. ಅದು ಇದು ಒಂದು ಅವಸ್ಥೆ ಒಳಗೆ ತೋರುವುದು. ಎಚ್ಚರಿಕೆ ಒಳಗಿನ ವ್ಯವಹಾರನೂ ಸುಖ ಇಲ್ಲ, ಕನಸಿನ ವ್ಯವಹಾರನೂ ಸುಖ ಇಲ್ಲ, ನಿದ್ದೆಯೊಳಗಿಂದು ಅದು ತಾತ್ಪೂರ್ತಿಕ, ಹೌದಿಲ್ಲ. ನೀನು ಎಲ್ಲ ಅವಸ್ಥೆಗಳನ್ನು ಮೀರಿ ಐತದ ನಿಜವಾದ ಸುಖ ಶಾಂತಿ ಅನ್ನುವಂಥದ್ದು. ಅದಕ್ಕೆ ಮೂರು ಈ ತೋರಿಕೆ ಅವಸ್ಥೆಯನ್ನು ಕೈ ಬಿಡುವಂಥ ಇವೆಲ್ಲ ಮೋಸದ್ದು ಅದಾವು. ಸುಖ ಅಂತ ಕಲ್ಪಿಸ್ಕೊಂಡೆ ಅದರಾಗೆ ತೇಕಾಕ್ ಹಚ್ತಾವ. ನೀನ ಕಲ್ಪಿಸ್ಕೊಂಡದ್ದು ನಿನಗ ಮುಳು ಹಾಕೊಂಡು ಕುಂತೈತಿ. ಯಾರು ಹೇಳಿಲ್ಲ ನಿನಗೆ ಇವು ಸುಖ ಕೊಡ್ತಾವು, ಇವನು ಗಳಿಸು ಅಂತೇಳಿ. ಅವು ವಿಷಯ ವಸ್ತುಗಳು ನಿನ್ನೇನು ಕರೆದಿಲ್ಲ, ನಾವು ಸುಖ ಕೊಡ್ತೇವೆ ಬಾ ಅಂತ ನಿನಗೆ ಆಮಂತ್ರಣ ಕೊಟ್ಟಿಲ್ಲ. ಅವು ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಬೆನ್ನು ಹತ್ತಿ ವಿಚಾರ ಮಾಡಿ ಯಾವ ನೋಡ್ಕೋತಾನ ಅದ ಸುಖರೂಪ ಐತಿ ದುಃಖ ರೂಪ ಐತಿ ಅಂತ ಅವ ಪಡಿತೈತೆ. ಅವಾಗ ಅವ ಸುಖರೂಪ ಆಗಿದ್ರೆ ಎಲ್ಲರೂ ಸುಖ ಹೊಂದ್ಬಿಡ್ಬೇಕಾಗಿತ್ತಲ್ಲ. ಅವುಗಳನ್ನು ಅವಲಂಬಿಸಿದವರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ವಿಷಯಗಳ ಅವಲಂಬನೆ ಮಾಡದವರು ಯಾರು ಸುಖ ಹೊಂದ್ಯಾರು? ಅವು ಸುಖ ಕೊಡುವ ವಸ್ತು ಅಲ್ಲ, ವಿಷಯ ವಸ್ತುಗಳು ಕೊಡುದಿಲ್ಲ. ನೀವು ತೊರೆಯವನು ಬಿಡವನಂದಾರ.
ತೊರೆ ವಿಷಯವನ್ನು ಒಂದಾರೋದಿಲ್ಲ, ಆದರೂ ವಿಷಯಗಳು ಹೆಂಗೆ ಬಿಡ್ಲಿ ಅವನಂತಾನೆ. ಬಹಳ ದಿನದ ಗೆಳೆತನ ಅದ್ರಾಗ ಹುಡ್ಕೊಂತ ಬಂದ ಚಾಳಿ ಹೋಗೋದ ನಮಗೆ. ಇನ್ನೂ ಎಷ್ಟು ಜನ್ಮ ತಿರುಗ್ಬೇಕಂತೆ ಅದ್ರಾಗ ಹುಡುಕಾಕತಿ. ಎಲ್ಲ ಕಡಿಗೆ ಬ್ಯಾಸರಾದಾಗ ಕೈ ಬಿಡ್ತಿ ಅದನ್ನೆಲ್ಲ. ಎಲ್ಲ ಕೈ ಬಿಟ್ಟ ವಿಶ್ರಾಂತಿ ಎಲ್ಲಿ ಹೊಂತಿ? ನಿದ್ದೆ ಒಳಗೆ ನಿನ್ನೊಳಗೆ ನೀ ವಿಶ್ರಾಂತಿ ಹೊಂತಿ. ಜಗತ್ತಿನ ಭಾವನ್ನೆಲ್ಲ ಕೈ ಬಿಡ್ತಾನಲ್ಲಿ. ಈಗ ಬಿಟ್ಟ ಅನುಭವ ಮಾಡಿ ನೋಡ್ಕೊಂಡು ನಿನ್ನೊಳಗಿದ್ದದ್ದನ್ನು. ಈ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೊಂಡು ನೋಡು. ದೇಶ ಕಾಲ ಭಾವದಿಂದ ಪರಿಚ್ಛಿನ್ನ ರಹಿತವಾಗಿರ್ತಕ್ಕಂಥ ಸದ್ವಸ್ತು ಏನದು ನೋಡ್ರಿ, ಅದ ನಿನ್ನ ಇರು. ಹೌದು, ಯಾವುದೇ ಒಂದು ದೇಶ ಕಾಲಗಳಿಗೆ ಒಳಪಟ್ಟಿಲ್ಲ. ದೇಶಾತೀತ ಕಾಲಾತೀತದ ನಿನ್ನ ಇರು. ಪರಿಚ್ಛಿನ್ನತ್ವ ಇಲ್ಲ, ಅದಕ್ಕೆ ವ್ಯಾಪಕವಾದದ್ದು ಅದು. ಆ ಸ್ಥಿತಿಯನ್ನು ನೀ ಅನುಭವ ತಗೊಂಡಾಗ ಅದಕ್ಕೆ ನಿಜದ ಎಚ್ಚರಿಕೆ ಅಂತ. ಅವಾಗ ನಿನಗೆ ಯಾವುದೇ ಥರದ ದುಃಖ ಬಾಧೆ ಅನ್ನುವುದು ಇಲ್ಲದಂಗೆ. ಅದು ನಿನ್ನಲ್ಲಿ ನಿನ್ನ ಅಂತರಂಗದಲ್ಲಿ ಅದು ನೆಲೆಯಾಗಿ ನಿಲ್ಲಬೇಕು. ಆ ಭಾವ, ಆತ್ಮಭಾವ ನೆಲೆಯಾಗಿ ನಿಂತು ಅಂದ್ರೆ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದನ್ನು ಖಾಲಿ ಮಾಡು. ಮನಸ್ಸಿನಾಗಿ ಅನ್ಯ ಆಲೋಚನೆಗಳನ್ನೆಲ್ಲ ತುಂಬ್ಕೊಂಡು ಕೂತಿಯಲ್ಲ, ಖಾಲಿ ಮಾಡಿದ ಕೂಲೆ ಅದು ಅನುಭವಕ್ಕೆ ಬರ್ತದೆ. ಭಾಳ ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಳ್ಳಬೇಕು. ಬೇರೆ ದಾರಿ ಇಲ್ಲ ಅದಕ್ಕೆ. ಈ ಕಪಟದ ಮೂರು ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸು. ಸುಖಿಗಳಾದವರೆಲ್ಲ ಇದನ್ನು ಮಾಡಿದ್ರಿಲ್ಲ, ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡವು. ಇದ್ರ ಸಂಬಂಧ ಹಚ್ಕೊಂಡು ಸುಖ ಹೊಂದ್ಬೇಕಂತ ಹೊಂಟೇವೆ ನಾವು. ಓಡಾಡ್ತೈತಿ ಎಚ್ಚರಿಕೆಯಾಗ, ಕನಸಿನ್ಯಾಗ, ನಿದ್ಯಾಗ. ಮೂರು ಗುದ್ದಿನ್ಯಾಗ ಇಲಿ, ಗುದ್ದಿ ಮದ್ದಲಿ ಒಳಗಿನ ಇಲಿ ಅಂತ ಅಂದಾರ. ಮೂರು ಅವಸ್ಥೆಯೊಳಗೆ ಓಡಾಡ್ತೈತಿ ಸುಖ ಹೊಂದ್ಬೇಕಂತ. ಯಾವ ಅವಸ್ಥಾನೂ ನಮಗೆ ಸುಖ ಕೊಡೋದಿಲ್ಲ. ಅದಕ್ಕೆ ದಾಟಿ ಒಂದು ಮೂರು ಮೇಲಕ್ಕೆ ಹೊಡಿ, ಮೂರು ಲಾಗ ಅಂದ್ರೆ ಈ ಮೂರು ಅವಸ್ಥೆಗಳನ್ನು ದಾಟುವಂತ. ಕನಸು ನೆನಸುಗಳ ದಾಟಿ ಸುಪ್ತಿಯ ಗುಣಸನು ಸಲೆಮೇಂಟಿ. ಆರಿಗೂ ತಿಳಿಯದ ತಾರಕ ಬ್ರಹ್ಮ ಅಂದ ಆ ಸ್ಥಿತಿ ಅನುಭವಕ್ಕೆ ತಗೋ. ಯಾರೂ ಅದನ್ನು ತಿಳಿಲಾರು. ಎಲ್ಲವನ್ನು ಅರಿತಕ್ಕಂಥ ಅವಸ್ಥೆ ಅದು. ಅದು ಯಾರಿಂದಲೂ ತಿಳಿಸ್ಕೊಳ್ಳೋದಲ್ಲ. ಅಂತಹ ಸ್ಥಿತಿಯನ್ನು ನೀವು ಹೊಂದಿದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಆರಾಮಿರ್ಬೇಕಾತಂದ್ರೆ ಇದನ್ನು ಕೈ ಬಿಡಬೇಕು ನೀವು. ಇದನ್ನು ತಿದ್ದಾಕ್ ಹೋದ್ರೆ ಕೆಲಸ ಆಗುದಿಲ್ಲ. ಮತ್ತೆ ಜನ್ಮ ಎಷ್ಟು ಜನ್ಮ ಹಾಳು ಮಾಡ್ಕೊಂಡು ಇದನ್ನು ತಿದ್ದಾಕ್ ಹೋಗಿ ಬಾಳೆ ತಿದ್ದವ್ರು ಯಾರ್ದಾರ ತಿದ್ದಾಕೈತಿನ? ಇದನ್ನು ಮಾಡಿದ ಕರ್ಮ ಹೆಂಗೈತಿ ಹಂಗೆ ಊಟ ಮಾಡ್ಬೇಕಾಗೈತಿ ನಾವು. ಅದ್ರಾಗ ಒಂದು ಕೂದಲು ಇಳಿಸೋದ ಬದಲು ಮಾಡೋಕ್ಕಾಗಲ್ಲ. ಮಾಡಿಟ್ಟದ ಅಡಿಗೆ ಉಣ್ಣಾಕ್ ಬಂದೇವು ನಾವು. ಈಗ ನೀ ಏನು ಮಾಡಿರ್ತೀಯಲ್ಲ ಅದನ್ನ ಉಂಡ ಹೋಗ್ಬೇಕು. ಅದ್ರಾಗ ಒಂದು ಕೂದಲು ಇಳಿಸೋದ ಯಾರಿಗೂ ಬದಲು ಮಾಡೋಕ್ಕಾಗುದು? ಒಬ್ರಂಗೆ ಒಬ್ರು ಐತನ್ ನೋಡ್ರಿ. ಒಬ್ಬರ ಜೀವನದಂಗೆ ಒಬ್ಬರ ಜೀವನ ಇಲ್ಲ. ಒಂದ ಹೊಟ್ಟೆಲಿ ಹುಟ್ಟಿದವ್ರದ್ದು ಇರುವುದಿಲ್ಲ. ಅದ್ರದ್ದು ಇದ ಬೇರೆ, ಅವನ ಬಹುಗ ಬೇರೆ, ಅವನ ನಸೀಬಪ್ಪ ಅಂತ ಇರ್ತಾರೆ. ಅವನು ಮಾಡಿದ ಕರ್ಮಕ್ಕನುಸಾರವಾಗಿ ಅವನ ಶರೀರ ಚರಿತಾರ್ಥ ನಡೆದೈತಿ. ಅದ್ರದ್ದು ಮಾಡಿದ ಅದು ಭಿನ್ನ ಭಿನ್ನ ನಮೂನೆ. ಎಷ್ಟು ಜೀವರಾಶಿಗಳದಾವ ನೋಡ್ರಿ, ಭಿನ್ನ ಭಿನ್ನ ನಮೂನೆ. ಒಂದಕ್ಕೊಂದು ತಾಳಿಲ್ಲ. ಒಬ್ರಂಗ ಒಬ್ರಿಲ್ಲ. ಒಬ್ರಂಗ ಶರೀರ ಒಂದಿಲ್ಲ. ಹೌದಿಲ್ಲ? ಒಂದೊಂದು ನೋಡ್ರಿ, ಕರ್ರಗದಾವು, ಕೆಂಪಗದಾವು. ಹೌದಿಲ್ಲ? ಒಂದು ಸ್ವರೂಪ ಅದಾವು, ಕುರೂಪಿ ಅದಾವು. ಒಂದಾಗಿ ಹಂಗ ನಮೂನಿ ಇರ್ತಾವ. ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಬಂದಿರ್ತಾವ. ಎಂತೆಂತ ಇದನ್ನ ರೊಕ್ಕ ಕೊಟ್ಟಂಗ ಸಿಗ್ತಾವ ಬಾಡಿಗೆ ಮನಿ. ಹೌದಿಲ್ಲ? ಅದು ಬಾಡಿಗೆ ಮನಿ ತಕ್ಕಂಗ ಅಲ್ಲಿ ಅಂತದನ್ನು ಕೊಟ್ಟಾಗ ಬಂದಿರ್ತಾವು. ಇಲ್ಲ ಕೆಲವು ರೋಗಗ್ರಸ್ತ ಆಗಿರ್ತಾವು. ಏನಪ್ಪ ನಾನು ಹುಟ್ಟಿದಾಗಿಂದ ಇದು ಹಿಂಗಾಯ್ತಪ್ಪ ಇದಂತ. ಹೌದು, ಕರ್ಮನ ನೀನು ಅಂತ ಮನಿ ಹಿಡ್ಕೊಂಡು ಕುಂತೀವಿ. ಹೌದಿಲ್ಲ?
ಇದು ಚಲೋ ಮನೆ ಹಿಡ್ಕೊಂಡಾರ ಏನು ಮಾಡಿದ ಮಾತು ಕೆಡಿಸ್ಕೊಂಡು ಕುಂತೀರ ಅಂತ. ಹೌದಿಲ್ಲ? ನಿಜವನ್ನು ತಿಳ್ಕೊ. ಎಲ್ಲ ಕೆಟ್ಟು ಹೋಗುವನ ಅಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಎಂತಾದ್ರೆ ಯಾಕೆ ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕೆ ಗಟ್ಟಿ ಇಟ್ಕೊಂಡು ಸಾಕದ. ನಮ್ಮ ನಿಜವನ್ನು ನೀವು ತಿಳ್ಕೊಳಿಕ್ಕೆ ಬರೀ ಅದರ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ಮತ್ತೆ ಜನ್ಮ ಜನ್ಮ ಅಂತ ತಿರುಗಬೇಕಾಕೈತಿ. ಏನು ತೆಗ್ಗಿಗೆ ಬಿದ್ದಂಗೆ ನೀನು ಏನು ಚಂದಕ್ಕೆ ಬಿದ್ದೆ ಅಂದ್ರೆ ಚೌಗೆಟ್ಟು ಹೊಕ್ಕಿ ಅಂತಿದ್ರು. ಇದು ಚಂದ ಇಂದ್ರಿಯಗಳ ಮಜಾಕ್ ಬಿದ್ದೆ ಅಂದ್ರೆ ಮುಗಿದು ಹೋಗುತ್ತೆ ನಿನಗೆ. ತಾಳಿಗೆ ಬರೋದೇ ಇಲ್ಲ ಮತ್ತೆ ಪುನಃ ಇದ್ರ ಕಡೆ ಎಲ್ಲ ಕೊಡೋಕ್ಕಾಗೋದಿಲ್ಲ ನಿನಗೆ. ಏನು ನಾವೆಲ್ಲ ಅದ್ರ ಬೆನ್ನು ಹತ್ತಿ ಅಡ್ಡಾಡಕತ್ತೀವಿ. ಜಗತ್ತೆಲ್ಲ ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿ ಇದಕ್ಕಿಂತ ಚಂದ ಅಂದ ಅದು, ಅದಕ್ಕಿಂತ ಚಂದ ಅದನ್ನು ನೋಡಿದ್ಕೂಲೆ ಅದನ್ನು ಬಿಡ್ತೈತಿ. ಮತ್ತೆ ಅರ್ಬಿ ಅಂಗಡಿಯಾಗ ಅರ್ಬಿ ತೆಗೆದು ಹೋಗ್ಲೇ ಚಂದ ಚಂದ ಅಂದ ಅದು ಬೇಡ ಸರಿ ಇದು ಬೇಡ ಸರಿ ಅಂತ ನೋಡ್ತೀವಲ್ಲ, ಎಷ್ಟು ತೆಗೆದ್ರು ಸಮಾಧಾನ ಆಗೋದು. ಹಂಗಾಗೈತಿ ಇದು. ಇನ್ನು ಅಂಥದ್ದು ನನಗೆ ಬರಬೇಕು, ಇಂಥದ್ದು ಹೊಂದಬೇಕು. ಎಂಥದ್ದು ಹೊಂದಿರು ನಿನಗೆ ಸುಖ ಇಲ್ಲ ಅಂತ. ಅದಕ್ಕೆ ಅವಲಂಬನ ಮಾಡೋಕೆ ಹೋಗಬೇಡ. ನಿನ್ನನ್ನು ನೀ ತಿಳ್ಕೊ. ನೆಮ್ಮದಿ ಬೇಕಾಗಿತ್ತಂದ್ರೆ ನಿನ್ನ ಕಡೆ ಲಕ್ ಕೊಡು. ಈ ತೋರಿಕೆ ಬೆನ್ನು ಹತ್ತಿದ್ರೆ ತೀರ್ತಿ ನಿನಗೆ. ತಿರ್ಕೊಂತ ಅಡ್ಡಾಡೋದು ಏನು. ಅದಕ್ಕೆ ಮಾಡಿಟ್ಟದ್ದು ಏನೈತಿ ಸುಮ್ಮನೆ ಊಟ ಮಾಡೋದು, ತಿದ್ದಾಡಕ್ಕೆ ಹೋಗ್ಬಾರ್ದಂತ. ಸಿದ್ಧಿಗಳ ಬೆನ್ನು ಹತ್ತಿದೆ ಅಂದ್ರೆ ಹಗೆದಾಗ ಬೀಳ್ತಿ ಅಂದಾರ. ಸಿದ್ಧಿಗೆ ಸಿದ್ಧಿ ಹಗೆದಾಗ ಬಿದ್ದಿ ಅಂತ. ಸಿದ್ಧಿಗಳೆಲ್ಲ ಜಾಗರಣದ ತೋರಿಕೆ ಅವು. ಈ ವಿಚಾರ ಎಲ್ಲ ಒಳಗೆ ಗಂಡನಾಗಿರ್ಬೇಕು ನಿನಗೆ. ಸಿದ್ಧಿಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡಲ್ಲ. ಸದಾ ಸಿದ್ಧವಾಗಿರ್ತಕ್ಕಂಥ ವಸ್ತುವಿನ ಎದುರಿಗೆ ಎಲ್ಲ ಸಿದ್ಧಿಗಳು ಕಪ್ ಪದಾರ್ಥಗಳು. ಹೌದು, ಉಪಯೋಗ ಇಲ್ಲವ. ಸ್ವರೂಪ ಸಿದ್ಧಿ ಎದುರಿಗೆ ಇವೆಲ್ಲ ಏನು ಏನು ಪೂರ್ಣತೆಯನ್ನು ತಂದು ಕೊಡುವಂತಹದ್ದು ಯಾವುದೈತಿ ಅದು ನಿಜವಾದ ಸಿದ್ಧಿ. ಹೌದು, ಪರಿಪೂರ್ಣತೆ ಅಂದರೆ ದುಃಖರಹಿತವಾದಂಥ ಸ್ಥಿತಿ, ಪೂರ್ಣ ಆನಂದ ಸ್ಥಿತಿಯನ್ನು ಅನುಭವಕ್ಕೆ ತಂದು ಕೊಡುವಂಥದ್ದು. ಅದಕ್ಕೆ ಸ್ವರೂಪ ಸಿದ್ಧಿಯನ್ನು ಮಾಡ್ಕೊ. ತೋರ್ಕಿ ವಸ್ತುಗಳನ್ನು ತೋರ್ಕಿನ ನಿರ್ಮಾಣ ಮಾಡ್ತೈತಿ. ಚೈತನ್ಯಮಯವಾದ ಇರುವಿನಿಂದ ತೋರ್ಕಿ ವಸ್ತುಗಳು ನಿರ್ಮಾಣ ಆಗಿಲ್ಲ. ಇದು ದೇವರಿಂದನೂ ಆಗಿಲ್ಲ, ದೇವರಲ್ಲಿನೂ ಇದಿಲ್ಲ. ದೇವರು ಏನೂ ಯಾವ ಕೆಲಸವನ್ನು ಮಾಡೋದಿಲ್ಲ. ದೇವರೆಲ್ಲ ಮಾಡ್ಯಾನ, ಮಾಡೋದು ದೇವರೆಲ್ಲ ಅಲ್ಲ. ಏನು ಆದ್ರೆ ಆಶ್ರಯವನ್ನು ಪಡೆದ ಮನಸ್ಸ ಎಲ್ಲ ಮಾಡೋದು, ಕಲ್ಪನಾ ಮಾಡೋದು. ಅರಿವಿನ ವಿಡಾವನ್ನು ಪಡೆದು ಎಲ್ಲ ವ್ಯವಹಾರ ಮಾಡೋದೆಲ್ಲ ಮನಸ್ಸಿನ ಸೃಷ್ಟಿ. ಇದೆಲ್ಲ ಮಾಡಿದ್ದ ಮನಸ್ಸಿನ ಕಲ್ಪನಾ ಅಂತ. ಅದು ಸದ್ವಸ್ತುವಿನ ಆಶ್ರಯವನ್ನು ಹೊಂದಿ ಎಲ್ಲ ವ್ಯವಹಾರ ಮಾಡಿ ಏನು ಅದನ್ನು ಬಿಟ್ಟು ಅದಕ್ಕೆ ಅಸ್ತಿತ್ವ ಇಲ್ಲ. ನಾವು ದೇವರು ಮಾಡ್ಯಾನ ಅಂತ ಸಾಮಾನ್ಯವಾಗಿ ಎಲ್ಲರ ತಲೆ ದೇವ್ರು ಹಿಂಗಿಲ್ಲ ಮಾಡ್ಯಾನ, ದೇವ್ರು ಮಾಡ್ಯಾನ, ದೇವರಿಂದ ಆಗದಲ್ಲ. ದೇವರು ಏನನ್ನೂ ಮಾಡಲಾರ್ದು. ಏನಾರ ಮಾಡೋದು ಅದು ದೇವರಲ್ಲ. ಅದು ಏನು ಏನಾರು ಮಾಡೋದು ಎಲ್ಲ ಕರ್ತೃತ್ವ ಭಕ್ತಿ ಎಲ್ಲಿ ಐತಿ ಅಂದ್ರೆ ನಿನ್ನ ಮನಸ್ಸಿನೊಳಗೆ ಐತೆ. ಮಾಡವ ಉಣ್ಣವ, ಮಾಡಿದವ ನೀನು, ಉಣ್ಣವನು ನೀನು. ಹೌದಿಲ್ಲ? ದೇವರು ಏನನ್ನೂ ಮಾಡಲಾರ್ದು, ಏನನ್ನೂ ಅದು ಅನುಭವಿಸಲಾರ್ದು. ಹಮ್ಮಿಗಿನ ಐತೆ, ಎಲ್ಲ ಹಮ್ಮಿನೊಳಗೆ ಐತೆ. ಇದೆಲ್ಲ ಕಂತ್ರಾಟ. ಹಮ್ಮಿನೊಳಗೆ ಅನುಭವ. ಹಮ್ಮ ಆದಾಗ ಅನುಭವ ಎಲ್ಲೈತಿ? ಏನು ಕೇವಲ ಅರಿವು, ಅದು ನಿಷ್ಕ್ರಿಯವಾದದ್ದು. ಕ್ರಿಯಾರಹಿತ. ಅದಕ್ಕೆ ಕ್ರೈಸ್ತ ಅಂದಾರ. ಯಾವುದು ಕ್ರಿಯೆ ಇಲ್ಲದಕ್ಕೆ ದೇವರು ಅಂತಾರೆ. ಏನಾರ ಮಾಡೋದು ದೇವರಲ್ಲ. ಅದನ್ನು ಏನಾರ ಮಾಡಕ್ಕೆ ಹಚ್ಚಿಬಿಟ್ಟೇವು. ದೇವ್ರು ಅಂತ ಅದನ್ನು ಮಾಡತ್ತಾನು, ಹಿಂಗೆ ಮಾಡತ್ತಾನು. ಮಾಡೋದಲ್ಲ ಅದು ದೇವರು. ನೀ ಕಲ್ಪಿಸ್ಕೊಂಡು ಕೂತಿ ಅದನ್ನು ಮಾಡಕ್ಕೆ ಹಚ್ಚಿ ದೇವ್ರು ಅಂತ ಅದು ಮಾಡ್ಯಾನ, ಇಂಥ ಅದು ಮಾಡ್ಯಾನ. ಮಾಡಿದ್ರು ಅವಾಗೂ ಅಳಗಾಲ ಬರ್ತಿತ್ತು. ಹೌದಿಲ್ಲ? ನಾಶ ಆಗ್ಬೇಕಿತ್ತು ಅದು ಏನಾರು ಮಾಡಕ್ಕೆ ಹೋಗಿತ್ತಂದ್ರೆ. ಆನಂದಮಯವಾದ ಇರುವನ್ನು ಯಾರು ಸೃಷ್ಟಿಸಲಾರು. ಆ ಇರು ಎಲ್ಲದಕ್ಕೂ ಆಧಾರದ. ಇದು ಮಾಯೆ ಅದನ್ನು ಅವಲಂಬಿಸ್ಕೊಂಡು ಇದೈತಿ. ಈ ಮಾಯೆಯನ್ನು ಅವಲಂಬಿಸ್ಕೊಂಡು ಆ ಇರುವಿಲ್ಲ. ಆಧಾರವ ಬ್ರಹ್ಮ ಅದೇವಿ ಮಾಯೆ ಅಂತ.
ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂಥ ಆಧೇಯವಾಗಿರ್ಬೋದೇಲಿ ಪುತ್ರ ಅಂತ. ಹೌದು, ಅದನ್ನು ಬಿಟ್ಟೂ ತೋರಿಲ್ಲ, ಅದರಲ್ಲಿನೂ ಇದಿಲ್ಲ ಅಂತ. ವೇದಾಂತದ ಅಭ್ಯಾಸ ವಿಧಿವತ್ ನಡಿಬೇಕು ನೋಡ್ರಿ. ವಿಧಿವತ್ ಅದೀತ ವೇದಾಂತ ನಿಷ್ಠಾಪರನಾಗಿರ್ಬೇಕು, ಅಂದಾಗಿದ ತೀತಿ ನಮ್ಗೆ. ಅಂದ್ರೆ ವಿಧಿ ಅಂದ್ರೆ ಕ್ರಮ. ಏನ್ ಈ ಕ್ರಮದೊಳಗೆ ತೊಡಗದ ಹೊರತಾಗಿ ಬೇರೆ ದಾರಿ ಇಲ್ಲ ಅದಕ್ಕೆ. ವಿವೇಕ, ವೈರಾಗ್ಯ, ಶಮದಮಾರಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಈ ಸಾಧನ ಚತುಷ್ಟಯ ಸಂಪನ್ನತ್ವಕ್ಕನ ಇದಕ್ಕೆ ವಿಧಿ ಅಂತಾರೆ. ಅಂದಾಗ ಇದು ವೇದಾಂತ ತೀತೈತಿ. ಈ ವಿಧಿಯೊಳಗೆ ನಾವು ತೊಡಗುಲ್ಲೇ ಕೆಲಸ ಆಗೋದಿಲ್ಲ. ಸುಮ್ಮನಾಗೋದು ವಿಧಿಯೊಳಂದದಿ ಮುಕುತಿ ಅಂತ. ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ, ಅದಕ್ಕೆ ವಿವೇಕ ಅಂತ. ಹೃದಯದ ಭೋಗ್ಯಚ್ಛ ತ್ವರೆಯದೆ ವೈರಾಗ್ಯ, ವದವಿ ಶಮಾಧಿ ಸಾಧನವಾರು ನೆರೆಯದೆ. ಅದು ಶಮೆ, ದಮೆ, ತಿತಿಕ್ಷೆ, ಶ್ರದ್ಧಾ, ಭಕ್ತಿ, ಸಮಾಧಾನ, ಇವು ಆರು, ಇವು ಒಂದು ಗುಂಪದು. ಆನಂತರ ಮುಮುಕ್ಷತ್ವ, ಸದುಗತಿ ಆಸೆಯೋಳು ರೀಯದೆ. ಇದಕ್ಕೆ ಸಾಧನ ಚತುಷ್ಟಯ ಸಂಪನ್ನತ್ವ ಅಂತಾರೆ. ಇದನ್ನು ನೀ ಅಳವಡಿಸ್ಕೊಂಡಾಗ ನಿನಗೆ ಇದಕ್ಕೆ ಅಧಿಕಾರಿ ಆಕ್ಕಿ. ನಾವು ಅದು ಇಲ್ಲೂಲೆ ಸಾಧನ ಚತುಷ್ಟಯ ಸಂಪನ್ನತ್ವ ಇಲ್ಲೂಲೆ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಹಂಗೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಜ್ಞಾನಕ್ಕೈತಿನ ಆಗುವುದು. ಏನು ಅದಕ್ಕೆ ವಿವೇಕ ವೈರಾಗ್ಯದ ಇದನ್ನ ಅಭ್ಯಾಸ ನಾವು ಮಾಡ್ಬೇಕಾಗ್ತದೆ. ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ವಿವೇಕವಂತರ ಸಂಘದೊಳಗೆ ನಮಗೆ ವಿವೇಕ ಜಾಗೃತ ಆಕೈತಿ. ಅದು ಸಾಧನ ಚತುಷ್ಟಯ ಸಂಪನ್ನತ್ವಿಲ್ಲ, ಬೇಕಾದಷ್ಟು ಜನ್ಮ ಕೇಳಿದ್ರು ನಿನಗೆ ತಿಳಿದ್ರು. ಅನಾತ್ಮವಾದದ್ದನ್ನೆಲ್ಲ ಅಲ್ಲಗಳಿದೆ, ಉಳಿದದ್ದು ಏನದ ಅದ ನಿನ್ನ ಇರು, ಅದ ನಿನ್ನ ಸಚ್ಚಿದಾನಂದ ಸ್ವರೂಪ. ಅನಾತ್ಮ ವಸ್ತುಗಳೆಲ್ಲ ತೂರೆಡಗ್ತಾವ ಮತ್ತು ದುಃಖವನ್ನು ಕೊಡ್ತಾವ. ಏನು ಬಾಳೆದ ನೆನಪು ನಿನಗೆ ಹಿತ ಕೊಡ್ತೈತೇನ? ಯಾರಿಗೆ ಹಿತ ಕೊಟ್ಟೈತಿ? ಬಾಳೆದ ನೆನಪು. ಬಾಳೆದ ನೆನಪು ಮಾಡಿ ಮಾಡಿ ಒಂದು 4 20 ಆರಾಮದಿಯ? ಯಾರಿಗೆ ನೆಮ್ಮದಿ ಕೊಟ್ಟೈತಿ ಹೇಳ್ರಿ ಅದು ಬಾಳೆ? ಈಗ ಬಾಳೆದ ನೆನಪಿಲ್ಲ ಅಂತ ಸುಮ್ಮನೆ ಕುಂತೀರಿ ಆರಾಮ. ಇಲ್ಲೆಟ್ ಬಂದು ಕುಂತದನ್ನ ಬಿಟ್ಟು ಬಾಳೆದ ನೆನಪು ಬಿಟ್ಟು ಕುಂದಿರ್ತೀರಿ ಅಂತ ಆರಾಮ ಅನುಭವ ಬರ್ತೈತಿ. ಯಾಕೆ ಇಲ್ಲಿ ಆನಂದ ಅನುಭವಕ್ಕೆ ಆಕೈತಿ ಅಂದ್ರೆ ಬಿಟ್ಟಿರ್ತಿ ಅಂತ ಅನುಭವಕ್ಕೆ ಬರ್ತೈತಿ. ಬಿಡುತ್ತಲೇ ಅದನ್ನ ಹಿಡ್ಕೊಂಡು ಕುಂಡಿರ್ತಿ. ಇದನ್ನ ಬಿಟ್ಟು ಅದನ್ನ ಹಿಡದೆ ಅಂದ್ರೆ ಹತ್ತಿ ನೋಡ್ರಿ ಅದಕ್ಕಷ್ಟು. ಅದನ್ನು ಬಿಡೋದನ್ನು ಸಮಾಧಾನ ಶಾಂತಿ ಬೇಕಾಗಿತ್ತು ಅಂದ್ರೆ ಬಾಳೆ ಚಿಂತಿ ಕೈ ಬಿಡೋದು. ಅದನ್ನು ಬಿಟ್ಟಾಗ ಬಾಳೆ ಗಿಡಕ್ಕೇನ್ರಿ ಅಂತ, ಇದು ಬಾಳೆ ಅಂತೈತೆ ಬದುಕಂತೈತೆ ಇದು ಅಂತ ಬೇಯ್ತಾ ಇರೋದಿಲ್ಲ. ಬಾಳೆ ದೇಶನ ಎಟೇಟು ಇಲ್ಲಪ್ಪ ಇದಕ್ಕಂತಿರ್ತಾರೆ. ಅದನ್ನ ನೆನಪು ಮಾಡಿದ್ರೆ ಹತ್ತಿ ನೋಡ್ರಿ ಹತ್ತಗಷ್ಟು ಚಾಲು ಆಯ್ತು. ಪೂರ್ಣ ಬೇಸರ ಆಗ್ಬೇಕು ನೋಡ್ರಿ ಜಗತ್ತಿನ ವ್ಯವಹಾರ ಎಲ್ಲ ಅಂದಾಗ ಆನಂದದ ಅನುಭವ ಮಾಡ್ಕೊಳಕ್ ಬರ್ತೈತಿ. ಏನು ಯಾವ ಇದರ ದೋಷವನ್ನು ಕಂಡಿರ್ತಾನೆ ಅವಾಗ ಇದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಕೈತಿ, ವೈರಾಗ್ಯ ಬರ್ತದ. ಏನು ಈ ಜಗತ್ತಿನ ವಿಷಯ ವಸ್ತುಗಳ ದೋಷ ದರ್ಶನ ಯಾವಾಗ ಆಕೈತಿ? ಅವುಗಳನ್ನು ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಕ್ಕೆ ಹೋಗುತ್ತೆ. ಇವು ದುಃಖ ಕೊಡ್ತಾವೆ, ನಿರಂತರ ನಾವು ದುಃಖ ಅನುಭವಿಸ್ಬೇಕಾಕೈತಿ. ಇವುಗಳ ಬೆನ್ನು ಹೈತಿ ಅಂತ ತಿಳಿದವ ಅದ್ರ ಬಗ್ಗೆ ಉದಾಸೀನಕ್ಕ. ಅನಾತ್ಮವಾದದ್ದನ್ನೆಲ್ಲ ಕೈ ಬಿಟ್ಟು ಅಂದ್ರೆ ನೀ ಎಲ್ಲದನ್ನೆಲ್ಲ ಕೈ ಬಿಟ್ಟು ಬಿಡಲಿಕ್ಕೆ ಬಾರದಂತ ಇರುವ ನೀನದಿ ಅಂತ. ಏನು ವಸ್ತು ಹೆಂಗದ ನೋಡ್ರಿ, ಹೆಂಗೆ ವೃತ್ತಿ ಅದೇ ಆಕಾರ ಆಗ್ಬೇಕು ನೋಡ್ರಿ. ಅಂದಾಗ ಆ ವಸ್ತುವಿನ ಜ್ಞಾನ ನಮಗೈತಿ. ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಅಂದಾರ. ವಸ್ತು ಅಂದ್ರೆ ಇದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ ಅದರ ಅವಧಾರಣ ಚಿತ್ತವೃತ್ತಿಯೊಳಗಾದಾಗ ಅವಾಗ ವಿದ್ಯಾವಂತ ಅಂತ. ಏನು ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ತಿಳುವಳಿಕೆ. ಏನು
ಅದನ್ನು ಅನುಭವಕ್ಕೆ ತೊಗೊಂಡ್ರೆ ಅವ ವಿದ್ಯಾವಂತ, ಅವ ತಿಳಿದವ, ಅವ ಜ್ಞಾನಿ ಅಂತ. ನಾವು ಬದಲಾವಣೆ ಆಗುವಂಥ ವಸ್ತುಗಳ ಜ್ಞಾನವನ್ನು ಮಾಡ್ಕೊಂತ ಜಗತ್ತಿನ ವಸ್ತು, ತೋರಿಕೆ ವಸ್ತುಗಳ ಜ್ಞಾನ ಅವು ಇದಕ್ಕಿದ್ದಂಗೆ ಇರೋದಿಲ್ಲ. ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರೋದು. ಈ ತೋರಿಕೆ ಬಗ್ಗೆ ಅಷ್ಟೇ ನೀ ತಿಳುವಳಿಕೆ ಮಾಡಿಕೊಂಡ್ರು ನಿನಗೆ ನೆಮ್ಮದಿ ಸಿಗುತ್ತೆ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ ಕೊಡು. ಅಂತಃಕರಣದಲ್ಲಿ ಇರ್ತಕ್ಕಂಥ ಚೈತನ್ಯದ ಪ್ರತಿಬಿಂಬಕ್ಕೆ ಜೀವ ಅಂತಾರೆ. ಏನು ಬಿಂಬ ಪ್ರತಿಬಿಂಬ ಅಂತ. ಮೂಲ ಬಿಂಬ ಏನೈತೆ ಅದು ಅಂತಃಕರಣದ ಅನ್ನುವಂಥ ಕನ್ನಡಿಯಲ್ಲಿ ಪ್ರತಿಬಿಂಬ ಅದು. ಅಂತಃಕರಣ ಅನ್ನುವಂಥ ಕನ್ನಡಿಯಲ್ಲಿ ಇರ್ತಕ್ಕಂಥ ಪ್ರತಿಬಿಂಬಕ್ಕೆ ಜೀವ ಅಂತಾರೆ. ಅದು ಮೂಲ ವಸ್ತುವಿನ ಕಡೆ ಕೊಟ್ಟಾಗ ಬಿಂಬ ಪ್ರತಿಬಿಂಬ ಏಕ ಅಂತಂದ್ರೆ ಶಿವಜೀವರ ಏಕತ್ವ ಅಂತ ಅದಕ್ಕಂತ. ಏನು ಏಕತ್ವದ ಅನುಭವವನ್ನು ಮಾಡಿಕೊಂಡ ದುಃಖರಹಿತ ಆಗಿರ್ತೀನಿ. ಇದು ಭೇದ ಭಾವ, ಜೀವ ಬೇರೆ ಪರಮ ಬೇರೆ ಅನ್ನೋ ಕಲ್ಪನಾ ಮಾಡ್ಕೊಂಡು ನೀನು ಜೀವ ಪರಮ ಅನ್ನೋ ಕಲ್ಪನಾ ಎಲ್ಲಿ ತನಕ ಇಟ್ಕೊಂಡು ಅಲ್ಲಿ ತನಕ ದುಃಖ ನಿಂದು ಬಿಡುದಿಲ್ಲ. ಜೀವ ಪರಮರ ಯೋಗ ಅಂದ್ರೆ ಕೂಡುವಿಕೆ ಒಂದಾದ ಅನ್ನೋ ತಿಳುವಳಿಕೆ ಮಾಡ್ಕೋಬೇಕು. ಭೇದ ಇಲ್ಲ ಅಲ್ಲಿ. ನೀನು ಬಿಂಬ ಅದು ಪ್ರತಿಬಿಂಬ ಅದರದ ಅದು ಉಪಾಧಿ ಹಿಡ್ಕೊಂಡು ನಿನಗೆ ಭೇದ ಮಾಡಕ್ಕೆ ಕುಂತೈತಿ. ಉಪಾಧಿ ನಾಶ ಆದ್ಮ್ಯಾಗ ಅದು ಒಂದ ಐತೆ ಅನ್ನೋದು ಅನುಭವ. ಬಿಂಬ ಪ್ರತಿಬಿಂಬ ಏಕಕ್ಕಾವಿಲ್ಲ. ಕನ್ನಡಿ ಒಡೆದ ಮ್ಯಾಗ ಅದು ಪ್ರತಿಬಿಂಬ ಎಲ್ಲಿ ಹೋಗೈತಿ? ಏಕಾಗಿಬಿಡುವ ಅದೇನೂ ಆಗಿಲ್ಲ, ಅದಕ್ಕೆ ಹಾನಿನೇ ಆಗಿಲ್ಲ. ಅದು ಉಪಾಧಿ ನಾಶ ಆಯ್ತು. ಅದು ಬಿಂಬ ಯಾಕ್ರಿ ಅದು ಎಲ್ಲಿ ಹೋಗಿಲ್ಲ, ಅದು ಪ್ರತಿಬಿಂಬ. ಅದು ಜೀವ ಅಂದ್ರೆ ಪ್ರತಿಬಿಂಬ. ಅದು ಏನು ಇದು ನಾಶ ಆಗ್ಬೇಕಾತಂದ್ರೆ ಮೂಲ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಇದು ಹೋಗ್ಬಿಡ್ತದೆ. ಪ್ರತಿಬಿಂಬ ಜೀವಭಾವ ನಾಶ ಆಗ್ಬಿಡ್ತದೆ. ಏನು ಅವಾಗ ಒಂದ ಏಕತ್ವದ ಅನುಭವ ನಮ್ಗಾಕೈತಿ. ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಈ ಉಪಾಧಿ ಹಿಡ್ಕೊಂಡು ನಾ ಬೇರೆ ನೀ ಬೇರೆ ಅಂತ ಜೀವ ಹಂಗ ತಿರುಗ್ತಾನ. ಉಪಾಧಿ ಮ್ಯಾಗಿನ ವ್ಯಾಮೋಹ ಹೋಗಿಲ್ಲ. ನೀವನ್ನೆಲ್ಲ ತೆಗೆದು ಹಾಕಿನ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಇದನ್ನು ಕೈ ಬಿಡಬೇಕಾಗೈತಿ. ದೇಹ ಸಂಬಂಧವನ್ನು ತಪ್ಪಿಸ್ಬೇಕು. ಏನು ಇದು ಎಷ್ಟು ತಿದ್ದಾಡೋದು ತೀಡ್ಯಾಡೋದು ಮಾಡಿದ್ರು ನಿನಗೆ ಸುಖ ಶಾಂತಿಯನ್ನು ಕೊಡಿದ್ರು. ಏನು ಸುಖಿಗಳಾದವರೆಲ್ಲ ದೇಹದ ಸಂಬಂಧ ತಪ್ಪಿಸ್ಕೊಂಡು ಸುಖ ಹೊಂದಿದ್ರು. ಇದು ನಾನು ನನ್ನದು ಅಂತ ಸಂಬಂಧ ಇಟ್ಕೊಂಡ್ರೆ ಎಂದಿಗೆ ಆಗ್ಬೇಕು. ನಿಜವಾದ ಸುಖವನ್ನು ಹೊಂದಕ್ಕಾಗೋದಿಲ್ಲ. ನಿನಗೆ ಇದಕ್ಕಿದ್ದಂಗೆ ಇರುವುದಿಲ್ಲ. ಇದು ಬದಲಾವಣೆ ಆಕೈತಿ. ಚಿತಿಚ್ಛಾಯ ಪ್ರವೇಶಾತ್ ಜೀವ ಇತಿ ಉಚ್ಯತೆ ಅಂತ. ಮೂಲ ಚೈತನ್ಯ, ಅವಿದ್ಯ ಮತ್ತು ಅದರೊಳಗೆ ಪಡೆದಂಥ ಪ್ರತಿಬಿಂಬ ಇವು ಮೂರೂ ಕೂಡಿಕೊಂಡ ಜೀವ ಅಂತ ಅನಿಸ್ಕೊಂಡ್ರು. ಜೀವರೂಪಿ ಚೈತನ್ಯ ಏನದ ನೋಡ್ರಿ, ಅದನ್ನು ಮೂಲ ಚೈತನ್ಯದ ಕಡೆಗೆ ತಿರುಗಿಸಿ ಬಿಟ್ರಿ ಅಂದ್ರೆ ಜೀವ ಚೈತನ್ಯ ಮೂಲ ಚೈತನ್ಯದಲ್ಲಿ ಏಕಾಗಿಬಿಡ್ತದೆ. ಇದಕ್ಕೆ ಶಿವಜೀವರ ಏಕತ್ವ ಅಂತ ಕರೀತಾರೆ. ಲಿಂಗಾಂಗ ಸಾಮರಸ್ಯ ಅಂತ ಕರೀತಾರೆ. ಏನು ಲಿಂಗ ಅಂಗ, ಲಿಂಗಾಂಗ ಜೀವ, ಅಂಗಂದ್ರೆ ಜೀವ, ಲಿಂಗ ಅಂದ್ರೆ ಪರಮ, ಭಾಗ ಅಂಗಂದ್ರೆ ಅದದು ಭಾಗ. ಅದು ಭಾಗ ನೀನ ಕಲ್ಪನಾ ಮಾಡಿದಾಗ ಆಗೈತೆ. ಅದು ಜೀವ ಅನ್ನೋದು ನೀನ ಕಲ್ಪನಾ ಮಾಡಲಿಲ್ಲ ಅಂದ್ರೆ ಅದು ಏಕತ್ವದ ಅನುಭವ ಆಕೈತಿ. ಅದಕ್ಕೆ ಕಲ್ಪನಾ ಸರಸವನ್ನು ಕಲ್ಪನೆಗಳನ್ನೆಲ್ಲ ತೆಗೆದು ಹಾಕಿದಾಗ ಅದು ಏಕತ್ವದ ಒಂದ ನಾನಾ ಅದ ಅನ್ನೋದು ಅನುಭವಕ್ಕೆ ಬರ್ತದೆ. ಕಲ್ಪನೆಗಳಿಂದ ನಿನಗೆ ಭೇದ ಆಗೈತಿ. ಆನಂದಮಯವಾದ ಇರು ಏನದ ನೋಡ್ರಿ, ಯಾವಾಗಲೂ ಇದ್ದದ್ದು. ಅದು ತೋರೆಡುವುದಲ್ಲ. ಅದು ಇವು ಅನ್ಯ ಭಾವನೆಗಳು ಬರ್ತಾವ ಹೋಗ್ತಾವ, ತೋರ್ತಾವ ಅಡಗ್ತಾವ. ಭಾವದಾಗಿನವೆಲ್ಲ ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾನ. ಜೀವ ಮತ್ತು ಮೂಲ ಚೈತನ್ಯದ ಏಕತ್ವನ ಸಮಾಧಿ. ಸತ್ವಗುಣ ರಜೋಗುಣ ಏನು
ಈ ವಿಕಾರಗಳೆಲ್ಲ ಅಹಂಕಾರದಲ್ಲಿ ತೋರ್ತವೆ. ಸತ್ವ ರಜ ತಮೋ ಗುಣಗಳು ಎಲ್ಲ ಮೂರು ಅಹಂಕಾರದಲ್ಲಿ ತೋರಿ ಅಡಗ್ತವು. ಅದನ್ನು ನಿನ್ನ ನಿಜವಾದ ಇರುವಿನಲ್ಲಿ ಯಾವ ಗುಣಗಳ ಸರಿವರಿಕೆನೂ ಆಗಿಲ್ಲ. ಏನು ಎಲ್ಲ ಕಲ್ಪನೆಗಳು ನಿನ್ನ ಮನಸ್ಸಿನಾಗ ಅದ ಹೊತ್ತು ಚೈತನ್ಯವಾದ ಇರುವಿನಲ್ಲಿ ಇವ್ಯಾವೂ ಇಲ್ಲ. ವಿವೇಕದ ಮೂಲಕ ವೈರಾಗ್ಯವನ್ನು ಹೊಂದಿ ತನ್ನ ನಿಜದ ಕಡೆ ನೋಡಿಕೊಂಡಾಗ ಅಲ್ಲಿ ಯಾವ ಕಾಮ ಕ್ರೋಧಾದಿಗಳ ಕಾಟ ಇಲ್ಲ ಅನ್ನೋದು ಅನುಭವ ಬರ್ತದೆ. ಏನು ಜೀವನ್ಮುಕ್ತರಾದವರು ಅಂತರಾತ್ಮ ಸ್ಥಿತಿಯಲ್ಲಿ ಇದ್ದುಕೊಂಡು ಜೀವಭಾವದಲ್ಲಿರ್ತಕ್ಕಂಥ ಜೀವಿಗಳಿಗೆ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ. ಪ್ರಕೃತಿಯ ಗುಣಗಳು ಪ್ರಕೃತಿಯಲ್ಲಿಯೇ ಇರ್ತಾವೆ ಹೊರತು ಆತ್ಮನಲ್ಲಿ ಅವು ಸಂಬಂಧ ಇಲ್ಲ. ಅವ್ಯಾಹತವಾಗಿ ಸ್ವರೂಪದ ಬಗ್ಗೆ ನಡಿಬೇಕು ನೋಡಿ ಈ ವಿಚಾರ ಬಿಟ್ಟು ಬಿಡದ, ಅಂದ್ರೆ ಅದರ ಪರಿಣಾಮ ಆಕೈತಿ, ಹಾಗೇ ತೀರ್ತೈತಿ. ನಿದ್ದೆಯಿಂದ ಅಹಂಕಾರ ಉದಯ ಆಗಿ ಜಗತ್ತಿನ ಸದ್ಯತ್ವವನ್ನು ಉಂಟು ಮಾಡ್ತೈತೆ. ಈಗ ಹೋಗ್ತೇವೆ ಇದೇನು ಶರೀರ ನೇಮದ್ದಲ್ಲ ಅಂತ ತಿಳ್ಕೊಂಡ ಮೊದಲು ನಿನ್ನ ಸ್ವರೂಪ ಜ್ಞಾನ ಮಾಡ್ಕೋಬೇಕು. ಇನ್ನೂ ಭಾಳ ದಿನ ಇರ್ತೇವಿ ಅಂತ ತಿಳಿದೆ ಒಟ್ಟಿಗೆ ಬಟ್ಟಿಗೆ ಸಂಗ್ರಹ ಮಾಡ್ಕೋಬೇಕು. ಅದನ್ನು ಹಿಂದಕ್ಕೆ ನೋಡಪ್ಪ, ಇನ್ನೂ ಇರ್ತೇವೆ ಅದನ್ನು ಮಾಡೋಣ, ಈ ದೌಡ್ ಹೋಗೈತಿ ಇದನ್ನು ಮೊದಲು ಮಾಡೋದನ್ನು ತಪ್ತತಿಲ್ಲ ಅಂದ್ರೆ ಹೌದಿಲ್ಲ, ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ತಳುವುದೇ ಮಾಡ್ಬೋದು, ತಡ ಮಾಡದೆ ಮಾಡುವುದು ಇನ್ನು ಸ್ವರೂಪ ಜ್ಞಾನ. ಏನು ನಿದ್ದೆಯಿಂದ ಅಹಂಕಾರ ಉದಯ ಆಕೈತಿ ಮತ್ತು ಜಗತ್ತಿನ ಸತ್ಯತ್ವ ಉಂಟು ಮಾಡ್ತೈತಿ. ಈ ಜಗತ್ತಿನಾಗ ಇನ್ನೊಂದು ಏನಾರ ಮಾಡ್ಕೋಬೇಕು ಅನ್ನೋದು ಉಳಿಬಾರ್ದು ನೋಡ್ರಿ. ಏನು ಭಕ್ತಿ ನಾವು ಮಾಡ್ಬೇಕಾದ ತನಗೇನು ಬೇಕಾಗೈತಿ ಅದು ತಿಳಿದಾಗ ಆ ವಸ್ತುವಿನ ತಿಳುವಳಿಕೆ ಆದಾಗ ಮಾಡ್ಲಿಕ್ಕೆ ಬರ್ತದೆ. ಗೊತ್ತು ಗುರು ಇಲ್ಲದೆ ಎದ್ರ ಮ್ಯಾಗ ಭಕ್ತಿ ಮಾಡೋ. ದೇವ್ರ ಮ್ಯಾಗ ಭಕ್ತಿ ಅನ್ನಕ್ಕೆ ದೇವ್ರು ಅಂದ್ರೆ ಯಾರು ಅನ್ನೋದು ಗೊತ್ತೈತೆ ನನಗೆ. ದೇವ್ರು ಅನ್ನೋದು ಗೊತ್ತಿಲ್ಲ, ದೇವ್ರ ಭಕ್ತಿ ಹೆಂಗೆ ಮಾಡ್ತೀವಿ? ನೀ ಕಲ್ಪಿಸ್ಕೊಂಡದ ದೇವ್ರ ಅಲ್ಲ, ಅದ ಏನೇನು ಕಲ್ಪಿಸ್ಕೊಂಡು ಕೂತಿ. ದೇವ್ರ ಹೆಣ್ಣು ಐತಿ ಗಂಡ ಐತಿ ಅಂತ, ದೇವ್ರ ಹೆಣ್ಣು ಅಲ್ಲ ಗಂಡು ಅಲ್ಲ. ಶರೀರ ಕಲ್ಪಿಸ್ಕೊಂಡು ಕುಂತಿ, ಅದಕ್ಕೆ ದೇವ್ರಿಗೆ ಎಂಥ ಶರೀರ? ನಿನಗೆ ಒಲಿಮೆಗೆ ತಕ್ಕಂಗೆ ರೂಪ ಕೊಟ್ಟಿ ಅದಕ್ಕೆ, ಹೌದಿಲ್ಲ? ನಾಮ ಕೊಟ್ಕೊಂಡು ಕೂತಿ, ಅವು ಯಾವೂ ಅಲ್ಲ. ಕಲ್ಪಿತ ನಾಮ ಕಲ್ಪಿತ ರೂಪ, ಅವು ದೇವ ಸ್ವರೂಪ ಅಲ್ಲ. ಯಾವೂ ಇಲ್ಲ ದೇವರಲ್ಲಿ. ಇವು ಜಗತ್ತಿನ ಯಾವ ವ್ಯವಹಾರನೂ ಇಲ್ಲ, ಕೇವಲ ನಿಷ್ಕ್ರಿಯದ ದೇವರು. ಅರಿವು ಯಾವಾಗಲೂ ಒಳಗ ಅಂತರಾತ್ಮ ಸ್ಥಿತಿ ಒಳಗೆ ಅದು ಬೆಳಗ್ತಾ ಐತಿ. ಅರಿವಿನ ಇದೆಲ್ಲ ಎಲ್ಲ ಜೀವಿಗಳಿಗೆ ಆಶ್ರಯನ ಐತೆ. ಅದು ಏನು ಆಶ್ರಯ ಪದವಾಗಿ ಈ ಜಗತ್ತಿನ ಇದರಿಂದ ವಿಕಾರ ಹೊಂದದೇ ಅದು ಐತೆ. ನಮ್ಗೆ ಇರು ಏನೂ ಆಗಿಲ್ಲ, ಅದಕ್ಕೆ ಆಗೋದೂ ಇಲ್ಲ. ಏನಾರ ಆಗೈತೆ ಅಂದ್ರೆ ನೀ ತೋರಿಕೆಯಾಗ ಆಗೈತಿ ಹೊರತು ಇರುವಿಕೆಗೆ ಏನೂ ಆಗೈತಿ. ಅದು ಇದ್ದಕ್ಕಿದ್ದಂಗೆ ಐತಿ. ಆನಂದ ಬೇಕನ್ನವ ಜಗತ್ತಿನ ಸಾಮಾನ್ಯ ಯಾಕೆ ಹಿಡ್ಕೊಂಡಿರ್ತಾನೆ ರೀ ಅವ? ಮಲ್ಕೊಳ್ಳೋ ಮುಂದೆ ಏನೈತೆ ನೋಡ್ರಿ, ನಾಳೆ ಏನಾರ ಮಾಡಬೇಕು ಅನ್ನೋದು ಉಳಿಬಾರ್ದು ನಿನಗೆ. ಏನು ನೆನಪು ಮಾಡ್ಕೊಂಡು ಅದನ್ನು ಮಾಡ್ಬೇಕಪ್ಪ ಇದನ್ನು ಮಾಡ್ಬೇಕು ಏನು ಉಳಿಬಾರ್ದು ನೋಡಿ. ಎಲ್ಲ ಮುಗೀತು, ನಾವು ಮಾಡೋದೆಲ್ಲ ಮುಗೀತೇನಂತ. ಯಾಕ್ರಿ? ಆ ಭಾವದಾಗ ಮಲ್ಕೋ. ನಾವು ಮಾಡ್ಬೇಕಾದಂತ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅದನ್ನ ಮಾಡಕ್ಕೆ ಮನಸ್ಸಿನಾಗ ಇಟ್ಕೊಂಡು ಮಲ್ಕೊಂಡೆ ಅಂದ್ರೆ ಮತ್ತೆ ಎದ್ದು ಕೂಡಲೇ ಅದಕ್ಕೆ ಬಡ್ಕೋದತ್ತ, ಹೌದಿಲ್ಲ? ನಾವು ಮಾಡಬೇಕಾದ ಕರ್ತವ್ಯ ಏನೂ ಇಲ್ಲ ಅಂತ ತಿಳ್ಕೊಂಡು ಆ ಭಾವದೊಳಗೆ ನಿದ್ರೆ ಮಾಡಿದೆ ಅಂದ್ರೆ ಎಚ್ಚರ ಕೂಡಲೇ ಅದ ಬರ್ತೈತಿ. ಅನ್ಯ ಚಿಂತನೆಗಳು ಬರೋದೂ ಇಲ್ಲ ನಿನಗೆ. ಮಾಡುವಂಗಿಲ್ಲ, ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋವಂಗ. ಯಾರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ.
ಅವು ಪರಮ ಕಟ್ಕೊಂಡು ಬಂದಿರ್ತಾರ. ಅವು ಇನ್ನೊಬ್ಬರ ಸಂಬಂಧ, ತಮ್ಮ ಸಂಬಂಧ ಹುಟ್ಟ್ಯಾರ, ನಿನ್ನ ಸಂಬಂಧ ಹುಟ್ಟ್ಯಾರ ಅವರು. ಅವ್ರು ಚಿಂತೆ ಮಾಡಕ್ಕೆ ಹೋಗಿ ನಮ್ಮವ್ರು ಅಂತೇಳಿ. ನಮ್ಮವ್ರನ್ನವ್ರು ಯಾರು ಹೇಳಿ? ಎಲ್ಲರೂ ಕೆಮ್ಮವ್ರನ್ನ. ಸ್ವರೂಪದ ಅಭ್ಯಾಸದಾಗ ತೊಡಗಿದವರು ಅವ್ರು ನಮ್ಮವ್ರು. ಏನು ಬಾಳೆ ದೇಶದಾಗಿದ್ದವ್ರು ನಮ್ಮವ್ರು ನಾವು ಆದಿ ತಪ್ಸವ್ರು ಅವರೆಲ್ಲ. ನಿರಂತರ ಇದರ ಸಂಘ ಬೇಕು ನೋಡ್ರಿ. ಅನುಭವಿಗಳ ಸಂಘ ನಮ್ಮನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ. ಜಡಬುದ್ಧಿ ಜಡ ಸಂಘ ಹೀನ ಸ್ಥಿತಿ ಬರ್ತದೆ. ನಾವು ಎಂಥ ಸಂಘ ಮಾಡ್ತೀವಿ ಅಂಥ ಸಂಸ್ಕಾರ ನಿನಗೆ. ಹೌದಿಲ್ಲ? ಹೀನ ಇವನ್ನ ಹೊಡೆದು ಹಾಕ್ಬೇಕಾದ್ರೆ ಈ ಉತ್ತಮ ಸಂಸ್ಕಾರ ಎದಕ್ಕೆ ಮಾಡ್ಬೇಕಾಗೈತೆ ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಉತ್ತಮ ಸಂಸ್ಕಾರ ಮಾಡ್ಕೋಬೇಕಾಗಿತ್ತು. ಏನು ಆನಂದ ಬೇಕಾದವ ಜಗತ್ತಿನ ಸಾಮಾನು ಕಡೆ ಯಾಕೆ ಲಕ್ಷ ಕೊಡ್ತಾನ್ರಿ ಅವ? ಸಾಮಾನಕ್ಕೆ ಸಾಮಾನು ಅಂತೀರಿ, ಆನಂದ ಸುಖ ಅಂತ ಕರೆದಿರಿ ನಾವು. ಜಗತ್ತಿನ ಯಾವ ಸಾಮಾನಕ್ಕೆ ಸುಖ ಅಂತ ಕರೆದಿರಿ? ಸುಖ ಅಂತ ಎದಕ್ಕೂ ಅಂದಿಲ್ಲ. ಆನಂದನ ನಾನದೇನೆ. ಆನಂದ ಸಚ್ಚಿದ ಆನಂದ ಆತ್ಮ ಶಿವ ನಾನು ನಾನು ಸುಖರೂಪವಾದಂಥ ಇರುವನ ನಾನು ಒಂದರ ಹೊತ್ತು ಜಗತ್ತಿನ ವಸ್ತುಗಳು ಯಾವುವು ನಾನು ಅಂತ ಕರೆದಿಲ್ಲ. ಏನು ಎಲ್ಲರೂ ಅದ ಸ್ವರೂಪಿಗಳದೇವು ಅನ್ನೋದನ್ನು ಮರ್ತು ಬಿಟ್ಟು ಅನ್ಯ ಭಾವನೆಯನ್ನು ಗಟ್ಟಿ ಮಾಡ್ಕೊಂಡು ಕೂತೀವಿ. ನೀ ಯಾವ ಶರೀರ ಧಾರಣ ಮಾಡಿದ್ರು ನೀನು ದುಡ್ಕೊಂಡು ತಿನ್ನು ತಪ್ಪುದಿಲ್ಲ. ಬರೀ ಇದ ಕಾಳು ಕೂಳು ಜೋಡು ಇದ್ರಾಗ ಕಾಳು ಕಳಿಸ್ ಸತ್ತೋಗು. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋ ಸಂಬಂಧ ಏನಾರ ಪ್ರಯತ್ನ ನಡೆಸೇನು? ಪ್ರಾಣಾಯಾಮ ಮಾಡ್ಕೋತ ಕೂತಿದ್ರೆ ಮತ್ತಷ್ಟು ದೇಹ ಭಾವ ಗಟ್ಟಿ ಹಾಕೊಂಡ್ಕೊಂಡಿರುತ್ತೆ. ಜಡಭಾವ ಗಟ್ಟಿ ಆಗೈತಿ. ವಾಸನ ಏನು ನಾಶ ಆಗೋದ್ರ ಅದರಿಂದ ಶಾಶ್ವತ ಸುಖ ಇಲ್ಲ. ಬಿಂದು ಅಂದ್ರೆ ಪ್ರಕಾಶ. ಏನು ನಾದಾನುಸಂಧಾನ ಮಾಜಿ ಸೈತಿರಿ ತಾನಿಪ್ಪ ಇರುವುದು ಅಂತ. ಹಂಗೆ ಕೆ ಮಣಿಗೆ ಹತ್ತೂರ್ರಿ. ಕೇಳಿದ್ದನ್ನು ಮನನ ಮಾಡಬೇಕು. ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಪರಿಪಕ್ವಾದಾಗ ಇದ್ರ ಲಾಭ ನಮಗೈತಿ. ಆಹಾರ ನಿಯಂತ್ರಣ ಬೇಕು, ವಿಚಾರ ನಿಯಂತ್ರಣ ಬೇಕು. ಸಾಧನ ಮಾಡ್ಕೊಳಕ್ಕೆ ಶರೀರವನ್ನು ಆರೋಗ್ಯವಾಗಿಟ್ಕೋಬೇಕು. ಏನು ಎಲ್ಲಿ ಅದನ್ನು ಅನುಸಂಧಾನ ಮಾಡ್ಲಿಕ್ಕೆ ವಿಘ್ನಕ್ಕೈತಿ ಆ ಸ್ಥಾನವನ್ನು ಬಿಟ್ಟು ಬಿಡಬೇಕು. ಆರಾಮದಿಂದ ಇರ್ಬೇಕಂತ ಆರಾಮಿನ ಕಡೆ ಲಕ್ಷ್ಯ ಕೊಟ್ಟಾಗ ಅಲ್ಲಿ ಅನ್ಯ ಭಾವನೆಗಳೆಲ್ಲ ಅಳದು ಹೋಗ್ಬಿಡ್ತು. ಏನು ನಿರ್ವಿಷಯದ ಕಡೆಗೆ ಹೋದರೆ ವಿಷಯದ ಕಡೆ ಲಕ್ಷ್ಯ ಇಲ್ಲಿ ಬರ್ತದೆ. ವಿಷಯ ವಾಸನೆಗಳ ಕಡೆ ಲಕ್ಷ್ಯ ಹೋಗುವುದೂ ಇಲ್ಲ. ಜಗತ್ತಿನ ವಿಷಯಾದಿಗಳನ್ನು ಹೊಂದಿ ಸುಖ ಅನ್ಬೇಕನ್ನೋ ಬುದ್ಧಿ ಎಳ್ಳಷ್ಟು ಉಳಿಬಾರ್ದು ನೋಡಿ. ಈ ಜಗತ್ತಿನಾಗ ಏನಾರ ದೊರಕಿಸ್ಕೊಂಡು ಆರಾಮಿರ್ಬೇಕು ಅನ್ನೋದು ಏನು ಬೇಡಪ್ಪ ಈ ಜಗತ್ತಿನಿಂದ. ಇದ್ರ ಸಂಬಂಧ ಇಲ್ಲ ನನಗೆ ಆರಾಮ ಇರಕ್ಕೆ ಬರ್ತೈತೆ ಅನ್ನೋದನ್ನು ತಿಳ್ಕೊಂಡೆ. ಏನು ಅದಕ್ಕೆ ಅದರ ದೋಷವನ್ನು ಕಂಡು ಅದನ್ನು ಮರೆತವ. ಸುಖಿಗಳಾದವರೆಲ್ಲ ವಿಷಯ ದೋಷ ದರ್ಶನ ಮಾಡಿಕೊಂಡ್ರು. ಅವಾಗ ಈ ಜಗತ್ತನ್ನು ಮರೆತರು.
ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ ಅಂತ. ಜಗತ್ತಿನ ಸಂಬಂಧ ಎಲ್ಲ ತಪ್ಪೋದು. ಈ ಬಾಳೆ ಬದುಕು ಎಲ್ಲ ಈ ಜಗತ್ತಿನಾಗ ಹೋದಿಲ್ಲ, ತೋರಿಕೆಯಾಗ ಇರುವಿಕೆಯಾಗ ಏನು ಸಂಬಂಧ ಇಲ್ಲ. ಇರುವಿಕೆಗೆ ಏನೂ ಆಗಿಲ್ಲ. ಏನು ಈ ತೋರಿಕೆ ಬಾಧ ಕೂತ ಹೋಗೋದು, ವಿಕಾರ ಕೂತ ನಾಶ ಆಗೋದು. ಅದಕ್ಕೆ ನೀ ಅಲ್ಲದನ್ನು ಸಂಬಂಧ ಇಟ್ಕೊಂಡು ಅದು ನಾಶ ಆಕೈತಿ. ನೀನು ಸಂಬಂಧ ಇಟ್ಕೊಂಡ್ರೆ ನೀನು ನಾಶ ಇಲ್ದಂಗೆ ಅದು ಅನ್ನೋದು ನಿನ್ಗೆ ಹೋಗ್ಬೋದು. ಅವಿನಾಶಿ ಅದ ನೀನಂತ. ಈ ಶರೀರಾದಿಗಳು ತೋರ್ತಾವ, ನಾಶಕ್ಕವು. ಇದಕ್ಕಿದ್ದಂಗೆ ಇಟ್ಕೊಳಕ್ಕಾಗತ್ತೇನ್ರಿ? ಜಗತ್ತಿನ ಯಾವ ವಸ್ತುವನ್ನು ಇದಕ್ಕಿದ್ದಂಗೆ ಇಟ್ಕೊಳಕ್ಕಾಗ. ಪ್ರತಿಯೊಂದು ವಸ್ತು ವಿಕಾರ ಆಗಿ ನಾಶ ಆಗಿ ಹೋಗ್ತಾವೆ. ಕೆಡಬಾರ್ದಂತ ಇಟ್ಕೊಳಕ್ಕಾಗತ್ತೇನೆ? ಇದನ್ನ ಹಿಂಗೆ ಇಟ್ಕೋಬೇಕಪ್ಪ ಅಂತ. ಕೆಟ್ಟ ಹೋಗೋ ವಸ್ತುಗಳನ್ನು ಕೆಡದಂಗೆ ಇಟ್ಕೊಳಕ್ಕೆ ಸಾಧ್ಯ ಐತೆ ನಾವು? ಸಾಯು ಮಕ್ಕಳು ಸಾಯಬಾರ್ದು, ಸಾಯು ಗಂಡು ಸಾಯಬಾರ್ದು, ಸಾಯು ಹಿಂದೆ ಸಾಯಬಾರ್ದು ಅಂದ್ರೆ ಏನ್ರಿ? ಸತ್ತು ಹೋಗುವ ನಾವು. ಅದಕ್ಕೆ ಅದ್ರ ಕಡೆ ಲಕ್ ಕೊಡಕ್ಕೆ ಹೋಗ್ಬೇಡ. ಅದರಿಂದ ಸುಖ ಸಿಗೋದು ನಿನಗೆ. ತೋರಿಕೆ ವಸ್ತುಗಳು ಯಾವುವು ಇದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆಯಾಗಿ ನಾಶ ಆಗಬೇಕು. ಆದರೆ ಇರು ಏನದು, ಅದು ಪರಮಾರ್ಥ ವಸ್ತು, ಎಂದೂ ಬದಲಾಗದೆ ಎಲ್ಲ ಕಾಲಕ್ಕೂ ಇರುವಂಥದ್ದು. ಅದು ಪರಮಾರ್ಥ ವಸ್ತು ಅಂತ. ಈ ಬದಲಾವಣೆಯ ಹೊಂದಿದ್ರೆ ಬೆನ್ನು ಹತ್ತಿ ಎಷ್ಟು ಜನಕ್ಕೆ ಸುಖ ಹೊಂದವ ನೀನು? ಯಾರಿಗೆ ಸುಖ ಕೊಟ್ಟತಿ ಹೇಳ್ರಿ? ನಾಳೆ ಕೊಡ್ತೈತಿ ಅಂತ ಕೊಂಡ್ರಿ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇದು ಬದಲಾವಣೆ ಆಕೈತಿ, ಕ್ಷಣ ಕ್ಷಣಕ್ಕನ ಬದಲಾವಣೆ ಅಂತ. ಇದಕ್ಕೆ ಸಂಸಾರ ಅಂತಾರೆ. ಸಂಸಾರಿಗೆ ಸುಖ ಇಲ್ಲ. ಸಂಸಾರ ತ್ಯಾಗ ಮಾಡಿದ ಕೈ ಬಿಟ್ಟ ಅವ ಆರಾಮಿರ್ತಾನೆ. ಎಲ್ಲಿ ಹೋಗ್ಬೇಕಾಗಿಲ್ಲ ನೀನು. ಇದನ್ನು ಬಿಟ್ಟ ಎಲ್ಲಾರು ಓಡಿ ಹೋಗೋದು ಬಿಟ್ಕೊಟ್ಟು ಎಲ್ಲಾರು ಓಡಿ ಹೋಗಿ ಅನುಭವಿಸ್ಬೇಕಾಗಿಲ್ಲ. ಅದನ್ನು ನಿನ್ನೊಳಗೆ ಐತಿ. ಏನು ಹೊರಗೆ ಸಂಸಾರ, ಹೊರಮುಖ ಆದ್ರೆ ಸಂಸಾರ, ಒಳಮುಖ ಆದ್ರೆ ನೀ ಆನಂದ ಸಾಮ್ರಾಜ್ಯ ನಿನ್ನಲ್ಲೇನೆ ಐತಿ. ಅದಕ್ಕೆ ಹೊರಮುಖ ಆಗೋದು ಕೈ ಬಿಡು, ಒಳಮುಖ ಆಂತರಿಕ ಅಭ್ಯಾಸ ಮಾಡು. ಏನು ಎಲ್ಲಿದ್ರು ಮಾಡ್ಕೊಳಕ್ ಬರ್ತೈತಿ. ಉತ್ಕಟ ಇಚ್ಛಾ ಇತ್ತ ಮನೇನು ಮಠವೇನು ಅಂತಾರೆ, ಹೌದಿಲ್ಲ? ಅದಕ್ಕೆ ಅಭ್ಯಾಸದ ಒಳಗೆ ಅವನು ಬಿಡಬೇಕಾಗ ಗಟ್ಟಿ ಆದ್ಮ್ಯಾಗ ಎಲ್ಲಿದ್ರು ನಡಿತೈತಿ, ಹೌದಿಲ್ಲ? ನಾ ಅಲ್ಲಿ ಹೋದ್ನೆ ಇಲ್ಲಿ ಹೋದ್ನೆ ಸುಳ್ಳ. ಅಲ್ಲಿ ಹೋದ್ರು ಇದಲ್ಲ, ಇದನ್ನ ಕಟ್ಕೊಂಡ ಹೋಗಿರ್ತಿ. ಮತ್ತು ಬಿಟ್ಟಿಯ ಅಲ್ಲಿ ಅಡವಿಗೆ ಹೋಗಿ ಕುಂತ ಸಿಕ್ಕಿಧ್ವಜರಾಜ ಎಲ್ಲಾನು ಹಿಡ್ಕೊಂಡು ಕುಂತಾನಲ್ಲಿ. ಏನ್ ಆಕೆ ಸಿಕ್ಕಿದ ಚೂಡಾಲ ನಂಗೆ ನಾನು ಆ ಸ್ಥಿತಿ ಹೊಂದ್ಬೇಕಂತ ಅವ ಅಡವಿಗೆ ಹೋಗಿ ತಪಸ್ಸು ಮಾಡಕ್ಕೆ ಹೋದ. ಎಲ್ಲ ಬಿಟ್ಟು ರಾಜ್ಯ ಬಿಟ್ಟೇನೆ, ಎಲ್ಲ ಬಿಟ್ಟೇನೆ. ಆ ಬಿಟ್ಟೇನೆ ಅನ್ನೋದು ಹಿಡ್ಕೊಂಡು ಕುಂತೈತೆ. ಎಲ್ಲಿ ಹೋದ್ರು ಅದು ಕಾಡ್ತದೆ. ಬಿಟ್ಟೇನೆ ಅಂದರು ಬಿಡದಿ ಮಾಯ ಅಂದ್ರಲ್ಲ ಹಂಗೆ. ಅಲ್ಲಿ ಹೋಗಿ ಕುಂತರು ಇದು ಅವಾಗ ಬುದ್ಧಿ ಹೇಳಿದ್ಲಕ್ಕೆ. ಅಲ್ಲಿ ಹೋಗಿ ಬ್ರಾಹ್ಮಣ ಕುಮಾರನ ವೇಷ ಹಾಕಿ ಅವಾಗ ಮಾರ್ಗದರ್ಶನ ಮಾಡಿದ್ಲು. ಹೆಂಡತಿ ಹಂಗಾಗಿ ಹೋದ್ರೆ ಇವಾಗ ತಿಳಿದಿಲ್ಲ, ಈಕೆ ನಾನು ಹೆಂಡತಿ ಬಿಡು ಅಂತೇಳಿ ನಾಟೋನು ಅಂತ ಬೇರೆ ರೂಪ ತಾಳ್ತಿದ್ಲಕ್ಕೆ. ಇಚ್ಛೆ ಬಂದ ರೂಪ ತಾಳ್ತಿದ್ಲು ಚೂಡಾಲ ರಾಣಿ. ಏನು ಆಕೆ ಎಲ್ಲ ವಿದ್ಯೆಗಳನ್ನು ಕಲ್ತಿದ್ಲಕ್ಕೆ. ಏನು ಇಲ್ಲೇ ಶರೀರದಾಗ ಈ ಜಡ ಶರೀರ ಅರಮನೆಯಾಗ ಹೋಗೋದು, ಬೇರೆ ಶರೀರ ಧಾರಣ ಮಾಡಿ ಅವಾಗ ಬೋಧ ಮಾಡಿದ್ಲು ಚೂಡಾಲ ರಾಣಿ. ಏನು ರಾಜ ಅವನ್ನೆಲ್ಲ ಹಿಡ್ಕೊಂಡು ಕುಂತ ದೊಡ್ಡ ತೆಗ್ಗಿನಾಗ ಬಿದ್ದೀನಿ, ಬಿಟ್ಟೇನೂ ತೆಗ್ಗಿಗೆ ಬಿದ್ದೀನಿ. ಅವನು ಇನ್ನೂ ಆಗಿದ್ವನ ಬಿಡಾಕ ಅಂತ. ನಿನ್ನದನ್ನೋದು ಏನೈತಿ ಇದ್ರಾಗ? ತಿಳಿದ ಕೈ ಬಿಟ್ಟು ಬಿಡ. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟು ಇರಾಕಲಿ. ಇದು ನಾನು ನಂದು ಅಂತ ಹಿಡ್ಕೊಂಡು ಅದನ್ನು ಹಿಡ್ದೇನಿ ಬಿಟ್ಟೇನಿ ಅನ್ನೋದು ಹಿಡಿದು ನೀನಲ್ಲ, ಬಿಡುದು ನೀನಲ್ಲ. ಮನಸ್ಸ ಎಲ್ಲ ಹಿಡ್ಕೊಳ್ಳೋದು ಬಿಡುದು ಅಹಂಕಾರದೊಳಗೆ ಐತೆಲ್ಲ. ಹಿಡಿಯುವಿಕೆ ಬಿಡುವಿಕೆ ನಿನ್ನಲ್ಲಿ ಇದಿಲ್ಲ. ನೀನು ಯಾರು ವಿಚಾರ ಮಾಡ್ಕೊ. ನೀನು ಪರಿಶುದ್ಧ ಚೈತನ್ಯನೇ ಅದಿ. ಅಲ್ಲಿ ಏನಾರು ಹಿಡಿಬೇಕನ್ನೋದಿಲ್ಲ, ಬಿಡಬೇಕನ್ನೋದಿಲ್ಲ. ಹಿಡುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ, ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ ಪೂರ್ಣ ಸ್ವರೂಪನ ನೀನದಿ ಅನ್ನೋದನ್ನು ಅನುಭವಿಸು. ಅದು ಏನಾದ್ರು ಬಿಟ್ಟೇನನ್ನೋ ಅಭಿಮಾನ ಮಾಡಿ ಬಿಟ್ಟೇನೆ. ಏನು ಬಿಟ್ಟಿಪ್ಪ? ಬಿಟ್ಟೇನನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ, ಹೌದಿಲ್ಲ? ಏನ ತ್ಯಜಿಸಿ ತತ್ತೆಜ. ಬಿಟ್ಟೇನೆ ಅಂತ ಹಿಡ್ಕೊಂಡು ಕುಂತಿಯಲ್ಲ ರಾಜ, ಅದನ್ನು ಕೈ ಬಿಡು ಅಂದ್ರೆ ನೀ ಆರಾಮಿರ್ತಿ ಅಂತ. ಅವಾಗ ಸರಿಯಾಗಿ ಅನುಭವ ಬರುವವರೆಗೆ ಅದನ್ನು ಮಾರ್ಗದರ್ಶನ ಮಾಡಿದ್ರು. ಅವಾಗ ಅವಾಗ ಅನುಭವ ಬಂತು.
ಅವಾಗ ನೀವು ಎಲ್ಲಿದ್ರು ನಡಿತೈತಿ, ಹೋಗು ನಡಿ ನಮ್ಮ ರಾಜ್ಯಕ್ಕೆ ಅಂತ ಕರ್ಕೊಂಡು ಹೋಗ್ಲಿ. ಏನು ಈ ತಿಳುವಳಿಕೆ ಒಳಗೆ ಎಲ್ಲಿ ಬೇಕಾದಲ್ಲಿ ನಾವು ಇರಬಹುದು ಅಂತ. ಏನು ಮತ್ತೆ ಯಥಾ ಪ್ರಕಾರ ರಾಜ್ಯ ಕಾರ್ಭಾರ ಮಾಡಿದವರು ಹಂಗಾಗಿ ಹೋಗ್ಯಾರ. ನಮ್ಮ ಋಷಿಮುನಿಗಳ ಕಥೆ ಅಲ್ಲದ ಇದ್ದ ತೋರ್ಸ್ಯಾರ ಅವರು. ಏನು ಅನುಭವಿಗಳು ಆಗಿ ಹೋಗ್ಯಾರ ನಮ್ಮ ಇದು ಭಾರತದೊಳಗೆ. ಏನು ಅವು ಉದಾಹರಣೆ ಅದರಂತೆ ಅವ್ರು ನೋಡಿ ನಾವು ಕಲಿಬೇಕು ಅವ್ರಂಗನೆ ಹಚ್ಕೊಳ್ದಂಗ. ನಾವು ಹಚ್ಕೊಂಡು ಕುಂಡಿರ್ತೇವೆ, ಏನಾರ ಆದದನ್ನು ಹಚ್ಕೊಳ್ದಂಗೆ ಮಾಡ್ಬೇಕು ನೋಡು. ಈ ಪಾತ್ರ ಮಾಡ್ತಿರ್ತಾನೆ ಸೋಗು, ಅವ ಹಚ್ಕೋತಾನ. ನಾವು ನಟನ ಮಾಡ್ತಿರ್ತಾನ ನಾವು, ಹಂಗೆ ಇದು ಒಂದು ಪಾತ್ರಗಳು ನಟನೆ ಮಾಡೋದು. ಇದು ಖರೆ ಅಂತ ತಿಳ್ಕೊಂಡ ನಾವು ಸುಳ್ಳು ಅಂತ ತಿಳ್ಕೊಂಡ ಅವ ಆಟ ಆಡ್ತಿರ್ತಾನಲ್ಲ, ಹಂಗೆ ನೀನು ಇದನ್ನ ಆಟ ಸುಳ್ಳು ಇರ್ಬೋದು. ಈ ಆಟವು ನಾನೀ ಮೋಹಕ್ಕೆ ಬೀಳದಂತೆ ಕಡೆಗಿರ್ದು ಈ ಆಟವು ಮಾಡುವೆ ಅಂದ. ನಾವು ಕರ್ಮಕ್ಕನುಸಾರವಾಗಿ ಪಾತ್ರಗಳು ಬಂದಾವು, ಹೌದಿಲ್ಲ? ಮತ್ತಿನ್ನ ಏನೇನು ಯಾವ ಪಾಠ ಮಾಡ್ಬೇಕಾಕೈತಿ ಕರ್ಮಕ್ಕನುಸಾರವಾಗಿ, ಅದು ನಾನು ಅಲ್ಲ ಅಂತ ತಿಳ್ಕೊಂಡು ಆಟ ಆಡಿದನು. ಇದು ನಾನು ನನ್ನದು ಅಂತೇಳಿ ಉಸಿರು ಕಳಿಯಾಕೈತಿ ಅಂದ್ರೆ ಅಯ್ಯೋ ಯಪ್ಪ ಏನಾಯ್ತು ನನ್ನ ಬಾಳೆ. ಖರೆ ಅಂತ ತಿಳ್ಕೊಂಡು ಎದಿ ಹೊಡ್ಕೋತಾವು. ಸುಳ್ಳೈತು ಇದು. ವಿಚಾರ ಮಾಡಿ ನೋಡಿದೆ, ಎಲ್ಲ ಸುಳ್ಳಾಟಿದು, ಖರೆ ಅಲ್ಲ. ಎಲ್ಲ ಇದೊಂದು ನಾಟಕ ರಂಗ, ಜಗವೆಲ್ಲ ಇದೊಂದು ನಾಟಕ ರಂಗ. ಜನರೆಲ್ಲ ಪಾತ್ರಧಾರಿಗಳು. ಆ ಪಾತ್ರದ ಪಾಠ ಮುಗೀತಂದ್ರೆ ಮುಗೀತು. ಹೌದು. ಅವಾಗ ವಾಸನಾ ನಾಶ ಆದಾಗ ಇದನ್ನು ಕೈ ಬಿಡಬೇಕು ಬರ್ತೈತಿ. ವಾಸನಾ ನಾಶ ಮಾಡ್ಬೇಕು. ಇಲ್ಲ ಮತ್ತೆ ವಾಸನೆ ಗಿಡವಾಗಿ ಮತ್ತೆ ಪಾಠ ಹಾಕವನ ನೀ, ಹೌದಿಲ್ಲ? ಬರುದನ ಅದ ಮತ್ತೆ. ಏನು ಅದಕ್ಕೆ ಈಗ ಮುಕ್ತ ಆಗ್ಬೇಕನ್ನು ಹಂಗಿದ್ರೆ ಬ್ಯಾಡಪ್ಪ, ನಮಗೆ ಇದು ನಾಟಕ ಬಂದ್ ಮಾಡಿದನ ಇಲ್ಲಿ, ಹೌದಿಲ್ಲ? ಇದು ಬೇಡ ಇದನ್ನು ನೋಡೋದು ಬೇಡ, ನಾವು ಆಡೋದು ಬೇಡ, ಎರಡನ್ನೂ ಕೈ ಬಿಟ್ಟು ತನ್ನ ಮೂಲ ಇರುವಿನ ಕಡೆ ಲಕ್ಕ ಕೊಟ್ಟು ಉಳ್ಕೊಂಡಾಗ ನಾವು ಇದರಿಂದ ಬಿಡುಗಡೆ ಹೊಂದಾಕ ಬರ್ತೈತಿ. ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಜೀವನ ಯಾತ್ರಾ ಮುಗಿಸ್ಬೇಕನ್ನೋ ಹಂಗಿದ್ರೆ ವಾಸನ ನಾಶ ಮಾಡಿ, ವಾಸನಾದ ಗಂಟೆ ಕರಗುವವರೆಗೂ ಹಂಗೆ ಯಾತ್ರಾ ಮುಂದುವರಿದನೇ ಇದೆ. ಏನು ಹೆಂಗೆ ವಾಸನಾದಿಗಳನ್ನ ಮೆಚ್ಚಿಗೆ ಮಾಡ್ಕೋತಿ ಹಂಗಂಗೆ ಜನ್ಮ ಅಂತ ತಿರುಗಬೇಕಾಗೈತಿ. ಈಗ ಇವೆಲ್ಲ ವಾಸನಾ ಭೋಗ ವಾಸನೆಗಳು ಅವನ್ನ ಜನ್ಮ ಅಂತ ತಿರ್ಗಾಕೈತಿ. ತೃಪ್ತಿ ಅನ್ನೋದಿಲ್ಲ ಇಲ್ಲ. ನಾವು ಆ ವಾಸನೆಗಳನ್ನು ತೃಪ್ತಿ ಪಡಿಸೋಕಾಕೈತೆ ನಾವು ಆಗುದಿಲ್ಲ, ತೇಗ್ಬೇಕಾಕೈತಿ. ಅವುಗಳ ಪ್ರಾಪ್ತಿಗಾಗಿ ಹಂಗ ಕರ್ಮಗಳನ್ನು ಮಾಡೋದು ತೇಗುವುದು ತಪ್ಪುದಿಲ್ಲ. ಅದಕ್ಕೆ ಸುಖ ಶಾಂತಿಯನ್ನು ಹೊಂದಬೇಕಾತಂದ್ರೆ ಇವು ಭೋಗ ವಾಸನೆಗಳೇನದಾವಲ್ಲ ಇವನು ಪೂರ್ಣ ನಾಶ ಮಾಡ್ಬೇಕು, ಸ್ವಲ್ಪ ಉಳಿಯದಂತೆ ಅಂದಾಗ ಶಾಶ್ವತವಾದ ಇರುವಿನ ಅನುಭವ ಮಾಡ್ಕೊಳಕ್ಕೆ ನಮಗೆ ಸಾಧ್ಯ. ಪ್ರತಿಯೊಬ್ಬರಿಗೆ ಬರ್ತೈತಿ, ಪ್ರಯತ್ನ ಮಾಡ್ಯಾರಾಕೈತಿ. ನಾವು ಪ್ರಯತ್ನ ಮಾಡೋದಿಲ್ಲ, ಬರೇ ಬಾಳೆ ಸಂಬಂಧ ಪಡ್ಕೊಂಡು ಎದಕ್ಕೆ ಪಡ್ಕೋತಿ ಕೆಲಸ, ಇದು ಎದಕ್ಕೆ ಉಪಯೋಗ ಅಂತ ನೋಡ್ಕೊಂಡು ನಿನಗೆ ಉಪಯೋಗ ಆಗೋದ್ರ ಸಂಬಂಧ ಪ್ರಯತ್ನವನ್ನು ಮಾಡು. ನಿನ್ನ ನಿಜದ ಕಡೆ ಲಕ್ಕ ಕೊಡು. ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ಬೇಕೆ ಹೊರತು ಉಳ್ಕಿದ್ದೆಲ್ಲ ಪ್ರಾರಬ್ಧ ಪ್ರಕಾರ ನಡೆಯುವಂಗೆ ನಡೀತಿರ್ತೈತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳ್ಯಾರ. ಪ್ರಾರಬ್ಧಂ ಪುಷ್ಯತಿ, ಶರೀರ ಚರಿತಾರ್ಥದ ವ್ಯವಹಾರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅದು ಪ್ರಾರಬ್ಧ ಪ್ರಕಾರ ಎಲ್ಲೆಲ್ಲಿ ಉಣ್ಬೇಕು, ಏನೇನು ತಿನ್ಬೇಕು, ಅದು ಮೊದಲ ನಿರ್ದಿಷ್ಟ ಆಗಿಬಿಟ್ಟೈತೆ. ಅದ್ರಾಗ ತಿದ್ದಾಕ ಬರ್ತಲ್ಲ ಅದು. ಏನು ಅದನ್ನು ಉಂಡಾಗ ಹೋಗ್ಬೇಕು ನೀನು. ಏನೇನು ಉಣ್ಬೇಕು, ಏನೇನು ತಿನ್ಬೇಕು, ಅದನ್ನು ಮಾಡಿದ ಕರ್ಮ ಊಟ ಮಾಡಕ್ಕೆ ಅನುಭವಿಸಕ್ಕೆ. ಈ ಜ್ಞಾನ ನಿನಗಿತ್ತು ಅಂದ್ರೆ, ಜಾಗೃತ ಆತಂದ್ರೆ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ಅದು ಬೇರೆನೇ ಅದೇನೆ, ನಾನಾ ಬೇರೆ ಅದೇ ನನ್ನ ತಿಳುವಳಿಕೆ ಅವಾಗ ಆಗ್ಬಿಡ್ತು. ಗಟ್ಟಿ ಆತಂದ್ರೆ ಅವಾಗ ಬಾಧೆ ಪಡೋದಿಲ್ಲ. ಅದಕ್ಕೆ ಮೊದಲು ಇದನ್ನು ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ತಿಳ್ಕೊ. ಅಜ್ಞಾನದ ಮೂಲಕ ಅನ್ಯಥಾ ಜ್ಞಾನ ಗಟ್ಟಿ ಹಾಕೊಂಡ್ಕೊತೈತಿ. ಈ ಅನ್ಯಥಾ ಜ್ಞಾನ ಕಳ್ಕೊಳ್ಳೋದು ಸಿಂದನ ಇದು ಅಧ್ಯಾತ್ಮ. ಮೊದಲೇ ಕೆಲಸ ಮಾಡ್ಕೋ ಇದನ್ನು. ನೀನ್ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋ ತಿಳುವಳಿಕೆ ಮೊದಲು ಮಾಡ್ಕೊ. ಅಂದ್ರೆ ಉಳಿದದ್ದೆಲ್ಲ ತನ್ನಿಂದ ತಾನ ಯಾಕ್ರಿ ಇದು ಹಾಕುವಂತ ಹೋಗ್ತೈತಿ. ನಿನ್ನ ಭಾವದೊಳಗೆ ನೀ ಇದ್ದೆ ಅಂದ್ರೆ ನಿನಗೆ ಯಾವುದೇ ಥರದ ಬಾಧೆನೇ ಇಲ್ಲಂಗೆ ಆಕೈತಿ. ನಿನ್ನ ಬಿಟ್ಟು ನಿನ್ನ ಸ್ಥಾನ ಪಲ್ಲಟ ಆಯ್ತು ಅಂದ್ರೆ ದುಃಖ ಚಲೋ ಆಯ್ತು. ಅದಕ್ಕೆ ಸ್ವಸ್ಥಾನ ಅಂದ್ರೆ ನಿನ್ನ ಇರುವಿನ ಸ್ಥಾನ ಏನೈತಲ್ಲ ಅಲ್ಲೇ ಅದ ಮನಸ್ಸು ಅಲ್ಲಿ ನೆಲೆಯಾಗಿ ಕೇಂದ್ರೀಕೃತ ಆಗ್ಬೇಕು ನೋಡ್ರಿ. ಮೂಲ ಇರುವಿನ ಕಡೆ ಎಲ್ಲ ಕೊಟ್ಟಾಗಿ ಇದೆಲ್ಲ ಇಲ್ಲ ನನಗೆ ದುಃಖ ಇಲ್ಲ ಅನ್ನೋದು ಹೊಳಿತೈತಿ. ಅದರ ಅಭ್ಯಾಸ ಮಾಡ್ಬೇಕಾದ್ರೆ ಅಂತ ಸಂಘ ನಮಗೆ ನಿರಂತರ ಬೇಕು. ಆ ಇರುವನ್ನು ಲಕ್ಷಿಸಿ
ಸತತ ಅದನ್ನು ಆ ನೆನಪಿಗೆ ತಂದು ಕೊಟ್ಟಾರ ಮಹಾತ್ಮರೆಲ್ಲ. ದಿನನಿತ್ಯ ಅದರ ಅನುಸಂಧಾನದ ತೊಡಗಿದ್ರೆ ನೀವು ಸುಖದಿಂದ ಇರ್ಬೇಕಂದ್ರೆ ಯಾವಾಗಲೂ ಅದರ ನೆನಪಿನಾಗಿರ್ಬೇಕು. ಈ ತೋರಿಕೆ ನೆನಪು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ತೊರೆ ಅದನ್ನು ವಿಷಯ ವಸ್ತುಗಳು ಕೈ ಬಿಡು ಅಂದಾಗ ನೀ ಆರಾಮಿರ್ತೀಯ ಅಂತ. ಬರೀ ಮುಂಜಾನೆ ಮಟ್ಟ ವಿಷಯ ಚಿಂತನದ ತೊಡಗಿರ ಆರಾಮಿ ಅಂದಿರ್ಬೇಕು. ಆರಾಮರ ಬೇಕಂತ ಆರಾಮ್ ಕೆಡಿಸುವ ವಿಷಯ ಚಿಂತನೆ ಮಾಡ್ಕೊಂತ ಅವರೆಲ್ಲ ಸುಖಿಗಳಾದ್ರೆ ವಿಷಯ ಚಿಂತನೆ ಕೈ ಬಿಟ್ಟ ಸುಖ ಹೊಂದಿದ್ರಿಲ್ಲ. ಬಾಳೆ ಚಿಂತನ ವಿಷಯ ಚಿಂತನೆ ಮಾಡಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಒಬ್ಬರನ್ನಾರ ತೋರ್ಸ ನೀವು. ಬಾಳೆ ಹೆಸರು ಹಿಡಿದಿದ್ದು ಬರೇ ಅದ ಹೆಸರದಾಗ ಏನು ಹೇಳಿದ್ರು ಕೇಳೋದು. ಹೌದು, ಕಡಿಕೆ ಅವ್ರು ಮಹಾತ್ಮರು ಇವ್ರ ಬುದ್ಧಿ ಅಷ್ಟು ಅದು ಬಿಡು, ಬಾಳೆದಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತಾವ್ರು. ಕಡಿಕೆ ಹಿಂದಗಡೆ ಕೆಟ್ಟ ಕೂಡಲೇ ತಾನ ಬುದ್ಧಿ ಬರ್ತೈತಿ. ಏನು ಮಾಡಬಾರ್ದಿತ್ತಪ್ಪ ಇಂಥದ್ದು ನಾವು ಗೊತ್ತಾಗಲಿಲ್ಲ, ಸುಳ್ಳ ಬೇಳೆ ಕಳೆದೀವಿ ಅಂತ ಹಿಂದಗಡೆ ಹೊಳಿತೈತಿ. ನನಗೆ ಹೊಳಿದ ಕಠಿಣ ಆಯ್ತು. ಏನೋ ಹಿಂದಿನ ಜನ್ಮದ ಪುಣ್ಯ ಇರಬೇಕು ಅಂತ ಅವ್ರ ಸಂಘ ಆಶ್ರಯ ಸಿಕ್ಕಾಗ ಏನಾರ ಆ ಕಡೆ ಒಲವು ಇದ್ರೆ ಹೊಳಿತೈತಿ, ನನಗೆ ಇಲ್ಲ ಅಂದ್ರೆ ಹೊಳಿದಿಲ್ಲ. ಉತ್ಕಟ ಇಚ್ಛಾ ಬೇಕು ನೋಡೋದನ್ನ ತಿಳ್ಕೊಬೇಕು ಅನ್ನೋ ಉತ್ಕಟ ಇಚ್ಛಾ ಇದ್ರೆ ಹಾಗೇ ತೀರ್ತೈತಿ. ಉತ್ಕಟ ಇಚ್ಛಾ ಇಲ್ಲವಲ್ಲೇ ಕೊಡ ಡಬ್ಬ ಹಾಕಿ ನೀರು ಸೂರ್ಯರಿಗೆ ಏನು ಕೆಲಸ ಆಗುತ್ತೆ? ಮತ್ತು ನೀವು ಬಾಳೆದ ಹೆಸರದಾಗ ತೊಡಗಿದೆ ಅಂದ್ರೆ ಎಂದು ಉದ್ಧಾರ ಆಗೋದಿಲ್ಲ. ಮಾಡ ತೂರ್ಕಿಗೆ ಬಾಳೆ ಖರೆ ಅಂತ ತಿಳ್ಕೊಂಡು ಮಾಡಕ್ಕೆ ಹೋಗ್ಬೇಡ, ಸುಳ್ಳು ಅಂತ ತಿಳ್ಕೊಂಡು ಮಾಡೋದನ್ನ ಬಾಳೆ. ಇದ ಸತ್ಯ, ಇದ ಸುಖರೂಪ ಅಂತ ತಿಳ್ಕೊಂಡು ಮಾಡೋದು. ಇದೆಲ್ಲ ಮಿಥ್ಯತೆ, ಇದು ದುಃಖ ಕೊಡ್ತೈತಿ ಅನ್ನೋ ತಿಳುವಳಿಕೆ ಯಾವಾಗಲೂ ಇರ್ಬೇಕು. ಈ ವಿಚಾರಣೆಯಲ್ಲಿ ಗಟ್ಟಿ ಆತಂದ್ರೆ ಏನು ಬೇಕಾದಾದ್ರೂ ನಿನಗೆ ಚಿಂತೆ ಹತ್ತೋದಿಲ್ಲ. ಯಾವಾಗಲೂ ನಿನ್ನ ಆತ್ಮಭಾವದೊಳಗೆ ಇರಾಕ್ ಬರ್ತೈತಿ. ಆ ಅಭ್ಯಾಸ ರೂಢಿ ಆತಂದ್ರೆ ಬಿಡು. सकल साधु संत महाराज